व्याख्यां कुर्यां यथावति सूत्रार्थं प्रतिकृत्वैव भाष्यार्थं सम्प्रकाशये अविक्षेपेण बोधार्थं बुध्यन्तां तद्विवेकिनः इह खलु अधिकारिणाम् अखिलक्लेशनिवृत्ति विशिष्टपरमानन्दावाप्तिनिदान भगवज्ञानाय प्रवृत्तानाम् अनन्ताम्नायानाम् इति कर्तव्यतारूपाणि नारायणावतारपादरायणकृतानि ब्रह्मसूत्राणि अन्यैः अन्यथा व्याख्यातानि अकृतप्रायाणि मन्वानो भगवान् आनन्दतीर्थमुनिः यथावद्व्याचिख्यासुः भाष्यानुभाष्ये विधाय संक्षेपभाष्यमपि विधिस्सुः अध्यायचतुष्टयुक्त गुणविशिष्ट इष्टदेवता गुरुनतिपूर्वम् चिकीर्षितं प्रतिजानीते ಇಷ್ಟದೇವತಾ ಗುರು ವಿಶಿಷ್ಟ ಇಷ್ಟ ದೇವತಾ ನಮಸ್ಕಾರ ಮತ್ತು ಗುರು ನಮಸ್ಕಾರ ಎರಡನ್ನೂ ಮಾಡಿ ಬರ್ತೇವೆ ಅಂತ ಹೇಳ್ತಾರೆ. ನಾರಾಯಣಂ ಗುಣೈ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಏಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಪುತ್ರಾರ್ಥ ಉಚ್ಯತೆ. ಅದಕ್ಕೆ ಅರ್ಥ ಹೇಳಿದ್ರು. ಸಾಮಾನ್ಯ ಅರ್ಥ ಏನದಕ್ಕೆ? ಗುಣೈ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ನಾರಾಯಣಂ ನತ್ವಾ ಗುರುಂಚ ಅಪಿ ನತ್ವಾ ಸೂತ್ರಾರ್ಥಃ ಉಚ್ಯತೆ. ಗುಣಗಳ ಸರ್ವೈಃ ಗುಣೈಃ ಉದೀರ್ಣಂ, ಸಕಲ ಗುಣಗಳಿಂದ ಪೂರ್ಣನಾದಂತಹ, ಉದೀರ್ಣ ಅಂದರೆ ಪೂರ್ಣನಾದಂತಹ ದೋಷವರ್ಜಿತಂ ದೋಷಪೂರ್ಣನಾದಂತಹ ಜ್ಞೇಯಂ ಜ್ಞಾನ ವಿಷಯನಾದಂತಹ ತಿಳಿಯಲೇಬೇಕಾದಂತಹ ಅಂತ ಗಮ್ಯಂ ಹೊಂದಬೇಕಾದಂತಹ ನಾರಾಯಣನನ್ನ ನತ್ವ ನಮಸ್ಕರಿಸಿ ಚಾಪಿ ಮತ್ತು ಹಾಗೆಯೇ ಗುರುನಪಿ ನತ್ವ ಗುರುಗಳನ್ನು ನಮಸ್ಕರಿಸಿ ಸೂತ್ರಾರ್ಥ ಉಚ್ಯತೆ ಬ್ರಹ್ಮಸೂತ್ರದ ಅರ್ಥವು ಹೇಳಲ್ಪಡುತ್ತದೆ ಅಂತ. ಹೌದು, ಮೂರನೇ ಅಧ್ಯಾಯ, ಗಮ್ಯಂ ನಾಲ್ಕನೇ ಅಧ್ಯಾಯ. ಈಗ 4 ಅಧ್ಯಾಯದ ಅರ್ಥನೂ ಬರ್ತದೆ. ಹೌದು, ತಿಳಿಯಲ್ಪಡುವ ವಸ್ತು ಅಂತ. ಜ್ಞಾತುಂ ಯೋಗ್ಯಂ ಜ್ಞೇಯಂ, ತಿಳಿಯಲ್ಪಡುವ ವಸ್ತು ಅಥವಾ ತಿಳಿಯಲೇಬೇಕಾದ ವಸ್ತು ನಾರಾಯಣ. ಅಥಾತೋ ಬ್ರಹ್ಮ ಜಿಜ್ಞಾಸ, ತಿಳಿಯಲ್ಪಡಲೇಬೇಕಾದ ವಸ್ತುವನ್ನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯೋದು ಸಾಧನೆ, ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯುವುದು ಅಂತ. ಸರ್ವೈಃ ಆನಂದ ಜ್ಞಾನ ದ್ಯುತಿ ಫಲ ಔದಾರ್ಯ ವೀರ್ಯಾದಿಭಿರ್ಗುಣೈಃ ಪರಿಪೂರ್ಣಂ. ಅದಕ್ಕರ್ಥ ಈಗ ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ಅಂದ್ರೇನು? ಸರ್ವೈಃ ಅಂದ್ರೇನು? ಆನಂದ ಜ್ಞಾನ ದ್ಯುತಿ ಬಲ ಔದಾರ್ಯ ವೀರ್ಯ ಆದಿಭಿಃ ಗುಣೈಃ. ಆನಂದ ಜ್ಞಾನ ದ್ಯುತಿ ಪ್ರಕಾಶ ಬಲ ಔದಾರ್ಯ ವೀರ್ಯ ಸಾಮರ್ಥ್ಯ ಇತ್ಯಾದಿ ಗುಣಗಳಿಂದ ಉದೀರ್ಣಂ ಪರಿಪೂರ್ಣಂ ಚಿಂತಾ ಸಂತಾಪ ಪುಣ್ಯಪಾಪ ಲೇಪ ಜನಿವೃತ್ತಿ ಪ್ರಕೃತಿ ದೋಷವರ್ಜಿತಂ ಅಂತಿದೆ. ದೋಷವರ್ಜಿತಂಬಿಗೆ ಇದರಿಂದ ಹೇಳಿದರು. ಯಾವುದು? ತತ್ವಪ್ರಕಾಶಿಕ ಏನಲ್ಲಿದೆ? ಚಿಂತಾ ಸಂತಾಪ ಲೇಪೋದ್ಭವ ವೃತ್ತಿ ಮುಖರಾಶೇಷ ದೋಷಾತಿ ದೂರಂ. ಚಿಂತಾ ಸಂತಾಪ ಪುಣ್ಯ ಪಾಪ ಲೇಪ ಜನಿ ವೃತ್ತಿ ಪ್ರವೃತ್ತಿ ದೋಷವರ್ಜಿತಂ. ದೋಷಗಳು ಯಾವ್ಯಾವುದು? ಚಿಂತೆ ಮಾಡೋದು ದೋಷ, ಸಂತಾಪ ತಪ್ಪಿಸೋದು, ತಾಪ ಪಡೋದು ದೋಷ, ಪುಣ್ಯಕ್ಕೊಳಗಾಗೋದು ದೋಷ, ಪಾಪಕ್ಕೊಳಗಾಗೋದು ದೋಷ, ಲೇಪ ಅದರ ಪುಣ್ಯ ಲೇಪ ಪಾಪ ಲೇಪ ಪುಣ್ಯ ಪಾಪ ಲೇಪ. ಅದೇ ರೀತಿ ಜನಿ ಹುಟ್ಟು ವೃತ್ತಿ ಸಾವು ಪ್ರವೃತ್ತಿ ಮೊದಲಾದಂತಹ ದೋಷವರ್ಜಿತಂ, ದೋಷಗಳಿಂದ ದೂರ ಆದಂತಹ ದೋಷರಹಿತನಾದಂತಹ ಸಂತಾಪ ಲೇಪೋದ್ಭವ ವೃತ್ತಿ ಮುಖರಾಶೇಷ ದೋಷ ಅತಿದೂರಂ ಅಂತ. ಮುಂದೆ ಜ್ಞೇಯಂ ಅಂದ್ರೇನು? ಸದ್ಭಿಃ ವೈರಾಗ್ಯ ಭಕ್ತಿ ಶ್ರವಣ ಮನನ ಧ್ಯಾನ ಜನ್ಯ ಅಪರೋಕ್ಷ ಜ್ಞಾನೇನ ವಿಷಯೀಕರ್ತವ್ಯಂ. ಜ್ಞೇಯಂ ವಿಷಯೀಕರ್ತವ್ಯಂ, ತಿಳಿಯಲ್ಪಡಲೇಬೇಕಾದವನು. ಯಾರಿಂದ? ಸದ್ಭಿಃ, ಮೊದಲೇನಾಗಿರ್ಬೇಕು ಅವನು? ಸಜ್ಜನಾಗಿರ್ಬೇಕು. ಸಜ್ಜನಾಗಿದ್ಮೇಲೆ ಸಾಧನೆ ಮಾಡಬೇಕೀಗ. ಮೊದಲು ವೆಹಿಕಲ್ ಇರಬೇಕು ಮತ್ತು ಮುಂದೆ ಹೋಗ್ಬೇಕದು. ಅಲ್ಲೇ ನಿಂತುಬಿಟ್ರೆ ಮುಂದೆ ಹೋಗೋದು ಅಂದ್ರೆ ಏನು? ವೈರಾಗ್ಯ ಭಕ್ತಿ ಶ್ರವಣ ಮನನ ಧ್ಯಾನ. ವೈರಾಗ್ಯ ಭಕ್ತಿ ಶ್ರವಣ ಮನನ ಧ್ಯಾನ. ವೈರಾಗ್ಯ ಭಕ್ತಿ 2, ಶ್ರವಣ ಮನನ ಧ್ಯಾನ. ಅದರಿಂದ ಜನ್ಯ ಹುಟ್ಟತಕ್ಕಂತಹ ಅಪರೋಕ್ಷ ಜ್ಞಾನೇನ
ಅಪರೋಕ್ಷ ಜ್ಞಾನದಿಂದ ತಿಳಿಯಲ್ಪಡತಕ್ಕಂತಹ ದೇವರನ್ನ ಪ್ರತ್ಯಕ್ಷ ಕಾಣಬೇಕು. ಪ್ರತ್ಯಕ್ಷ ಕಾಣೋದಕ್ಕೆ ಏನು ಸಾಧನ ಅಂದರೆ ಪ್ರತ್ಯಕ್ಷ ಕಾಣೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೆಯೋದು. ಏನು ಸಾಧನ? ವೈರಾಗ್ಯ ಇರಬೇಕು. ವೈರಾಗ್ಯ ಇರಬೇಕು ಅಂದ್ರೇನು? ಉಳಿದು ಯಾವುದು ಬೇಡ, ಇದೇ ಬೇಕು ಅನ್ನೋ ಹಠ ಇರಬೇಕು. ಅದು ವೈರಾಗ್ಯ. ಗೊತ್ತಾಯ್ತಾ? ಅದು ಮಾಡ್ತೇನೆ ಇದು ಮಾಡ್ತೇನೆ, ಏನಾಗುತ್ತೆ ಅಲ್ಲಿಗೆ? ಎರಡೂ ಆಗಲಿಲ್ಲ ಕೊನೆಗೆ. ಸಾಮಾನ್ಯವಾದ ಸಣ್ಣ ಗುರಿ ಸಾಧಿಸಬೇಕಾದ್ರೇ ಅದ್ರ ಬಗ್ಗೆ ಕಾನ್ಸಂಟ್ರೇಟ್. ವೈರಾಗ್ಯ ಎಂಬುದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಫಾರ್ಮ್. ವೈರಾಗ್ಯ ನಾವೇ ತಿಳ್ಕೊಂಡ್ಬಿಡ್ತೇವೆ ನೆಗೆಟಿವ್, ಏನೂ ಬೇಡ, ಅದಲ್ಲ ಅದು. ಅಂಥ ವೈರಾಗ್ಯಕ್ಕೆ ಏನಂತ ಕರೀತಾರೆ? ವೈರಾಗ್ಯ ಅಲ್ಲ ಅದು. ಏನದು? ಅಪವೈರಾಗ್ಯನೂ ಅಲ್ಲ. ಏನಲ್ಲ ಅದು? ಹತಾಶ ಮನೋಭಾವ. ಅದು ವೈರಾಗ್ಯ ಎಂಬುದು ಹೈಲಿ ಆಪ್ಟಿಮಿಸ್ಟಿಕ್ ಇದೆ, ಅದು ಪೆಸಿಮಿಸ್ಟಿಕ್. ಗೊತ್ತಾಯ್ತಾ? ಆ ಪೆಸಿಮಿಸ್ಟಿಕ್ ವೈರಾಗ್ಯ ಹೇಳ್ತಾ ಇಲ್ಲ ಇಲ್ಲಿ. ಯಾವ್ದು ಹೇಳ್ತಾ ಇದ್ದಾರೆ? ಆಪ್ಟಿಮಿಸ್ಟಿಕ್ ವೈರಾಗ್ಯ ಹೇಳ್ತಿರೋದ್ರಿಂದ ಇದು ವೈರಾಗ್ಯ. ಒಟ್ಟಿ ಮೇಲೆ ಹಠ, ಬೇಕೇ ಬೇಕು, ಬೇರೆ ಯಾವುದೂ ಬೇಡ, ಇದೇ ಬೇಕು. ಆಗೇನು ಮಾಡ್ತಾರಾಗ? ಅದನ್ನೇ ಕೊಳ್ಳೆ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ವೈರಾಗ್ಯ, ಭಕ್ತಿ, ಶ್ರವಣ. ಇನ್ನು ಭಕ್ತಿ ಗೊತ್ತಿದೆ, ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ನೆನಪಿರಬೇಕದು. ಶ್ರವಣ ಅಂದರೆ ಯಾವುದೋ ಶ್ರವಣ ಅಲ್ಲ, ಸಚ್ಛಾಸ್ತ್ರ ಶ್ರವಣನೇ ಆಗಬೇಕು. ಆಮೇಲೆ ಅದನ್ನು ಮನನ ಮಾಡಬೇಕು. ಕೇಳಿ ಬಿಟ್ಬಿಟ್ರೆ ಸಾಕು. ಏನಾಗಬೇಕು? ಅದು ಮನನ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಅದನ್ನೇ ಧ್ಯಾನ ಮಾಡಬೇಕು. ಆವಾಗ ಏನು ಬರುತ್ತೆ? ಪ್ರತ್ಯಕ್ಷ ಜ್ಞಾನ ಬರುತ್ತೆ. ಅದರಿಂದ ಪರಮಾತ್ಮ ತಿಳಿಯಲ್ಪಡ್ತಾನೆ. ಆಗ ಅವನು ಮೋಕ್ಷ ಕೊಡ್ತಾನೆ. ಇಲ್ಲೋದ್ರಿಂದ ಇವತ್ತು ನಾವು ಮಾಡ್ತಕ್ಕಂಥ ಇದರಲ್ಲಿ ಸೇರಿದೆಯಾ ನೋಡಬೇಕು. ಇದರಲ್ಲಿ ಒಂದಿಲ್ಲದೆ ಹೋದರೂ ಅಪರೋಕ್ಷ ಜ್ಞಾನ ಇಲ್ಲ. ಅಷ್ಟು ಇಲ್ಲದೆ ಇರೋ ಚಾನ್ಸಸ್ ಜಾಸ್ತಿ. ಆದ್ದರಿಂದ ಅಪರೋಕ್ಷ ಜ್ಞಾನಕ್ಕೆ ಎಷ್ಟು ದೂರ ಇದ್ದೀವಿ ಅಂತ ಅರ್ಥ ಆಗ್ತದೆ. ಅತಏವ ಎಲ್ಲ ಸೇರ್ಕೊಂಡು ಹೋಗ್ತದ್ರಲ್ಲಿ. ಯಾವಾಗ ವೈರಾಗ್ಯ ಭಕ್ತಿ ಬಂತೋ, ವೈರಾಗ್ಯ ಭಕ್ತಿ ಹೇಗೆ ಮಾಡಬೇಕೀಗ? ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದಾರಾಧನೆ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಗೀತಾ ತಾತ್ಪರ್ಯ. ಸವಿತವ್ರಿ ಕೆಲಸ ಮಾಡು ಅಂದರೆ ಹೇಳಿದ ಕೆಲಸ ಮಾಡು, ಹೇಳಿದ ರೀತಿ ಮಾಡು, ಫಲ ಕೆಡದೆ ಮಾಡು, ಎಲ್ಲ ಅರ್ಥ ಆಯ್ತಾ? ಅದರಿಂದ ವೈರಾಗ್ಯ ಅಂತ ಹೇಳಿದರೆ ಹಠ. ಹಠ ಅಂದರೆ ಯಾವುದು? ಸಿಗಲೇಬೇಕು ಅನ್ನೋ ಹಠ. ಅದಕ್ಕಾಗಿ ಬೇರೆ ಏನೂ ಬೇಡ ಅಂತಕ್ಕಂಥ ಹಠ. ಕೂಸು ಹಠ ಮಾಡುತ್ತೆ ಅಂತ ಹೋಗ್ತಾರೆ. ಹಠ ಮಾಡುತ್ತೆ ಅಂದರೆ ಈಗ ಬೇರೆ ಬೇಡ, ಇದೇ ಬೇಕು ಅಂತ ಹೇಳುತ್ತೆ. ಅದು ಆ ರೀತಿ ಹಠ ಇರಬೇಕು. ಅದು ವೈರಾಗ್ಯ. ಅದಿರಬೇಕಾದ್ರೆ ಸ್ವವಿಹಿತ ವೃತ್ತಿ ಎಲ್ಲ ಇರಲೇಬೇಕಾದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಭಕ್ತಿ, ಶ್ರವಣ, ಮನನ, ಧ್ಯಾನ, ಜನ್ಯ, ಅಪರೋಕ್ಷ ಜ್ಞಾನೇನ ಇಷ್ಟೆಲ್ಲ ಮಾಡ್ತಾರೆ. ಶ್ರವಣ, ಮನನ, ಧ್ಯಾನನೇ ಇಲ್ಲ. ಅದ್ರ ಅಪರೋಕ್ಷ ಜ್ಞಾನದ ಪಾತಲ್ಲಿ ಇಲ್ಲೇ ಇಲ್ಲ. ಫಸ್ಟು ವೆರಿ ಗುಡ್ ಕಾಂಡಕ್ಟು. ನಾನು ಅಡ್ಮಿಷನ್ ಆಗಿಲ್ಲ, ಸ್ಕೂಲಿಗೆ ಹೋಗೋದಿಲ್ಲ, ಏನು ಮುಂದೇನು ಜ್ಞಾನ ಬರುತ್ತೆ ಅವನಿಗೆ? ಗೊತ್ತಾಯ್ತಾ? ತುಂಬ ಜನ ಲೋಪ ಇರೋದು ಅವರಲ್ಲಿ. 199 ಜನ ಇವತ್ತು ಸದಾಚಾರಿಗಳಾದವರು ಪಾಠ ಪ್ರವಚನ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. ನಮಗದು ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಇದು ಹೇಳಿಲ್ಲ ಅಂತೇಳಿ. ಕೆಲವರು ಹಾಗೆ ಹೇಳ್ಬಿಟ್ಟಿರ್ತಾರೆ, ಇಷ್ಟು ಮಾಡು ಸಾಕು ಅಂತ ಹೇಳ್ಬಿಟ್ಟಿರ್ತಾರಲ್ಲ, ಅದೇ ಅವ್ರ ತಲೆಯಲ್ಲಿ ಕೂತ್ಬಿಡೋದು. ಬಿಡೋರಿಗೆ ಅನುಕೂಲ ಆಗುತ್ತೆ. ಇಷ್ಟು ಮಾಡಿ ಸಾಕು ಅಂತ ಹೇಳ್ತಾ ಬಿಟ್ಬಿಡ್ತಾರೆ. ಇದು ಸಾಲದು ಅಂತ ಹೇಳಬೇಕು. ಎಷ್ಟಾಗಿ ಇದು ಸಾಲದಿದು, ಇದೆಲ್ಲ ಪೂರ್ತಿ ಸಾಲದಾದ್ರೆ ಚೆನ್ನಾಗಿ ಓದಬೇಕು ಅಂತ ಹೇಗೆ ಹೇಳಬೇಕು ಹಾಗೆ. ಅತಏವ ಜ್ಞಾನರೂಪ ಉಪಾಯ ಸದ್ಭಿ ಪ್ರಾಪ್ಯಮಪಿ ಹೊಂದಲ್ಪಡುವುದು. ಬಿಯಾಂಡ್ ರೀಚ್ ಆಗಬಾರ್ದು. ಗಾಡಿ ಎಂಥವನು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸು ಅಷ್ಟು ಮೇಲಿದ್ದಾನೆ. ಆದರೂ ಕೂಡ ವಿತಿನ್ ಅವರ್ ರೀಚ್ ಕೂಡ ಇದ್ದಾನೆ. ಮತ್ತೆ ಪರಮಾತ್ಮ ನಮ್ಮ ಯೋಗ್ಯತೆ ತಕ್ಕಂತೆ ಆಕಾಶದ ಎಂದು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆಕಾಶದಲ್ಲಿ ಇದ್ದೇವೆಲ್ಲ ನಾವೀಗ ಇದ್ದೇವೆ. ಸಮುದ್ರ ದಾಟುವಲಕ್ಕೆ ಬರೋದಿಲ್ಲ. ಸ್ನಾನ ಮಾಡ್ಲಿಕ್ಕೆ ಬರುತ್ತಾ ಇಲ್ಲೋ? ಆಸೆ. ಆದಷ್ಟು ದೇವರು ಸಾಕಲ್ಲೇನ ಅಜ್ಞೇಯ, ಸಾಕಲ್ಲೇನ ಅಗಮ್ಯ, ಆದರೆ ಯಥಾಯೋಗ್ಯವಾಗಿ ಜ್ಞೇಯ, ಯಥಾಯೋಗ್ಯವಾಗಿ ಗಮ್ಯ. ಅತಏವ ಜ್ಞಾನರೂಪ ಉಪಾಯಾತ್ ಸದ್ಭಿ ಪ್ರಾಪ್ಯಮಪಿ. ನಾರಾಯಣ ಒಂದು ವಸ್ತು ಇದೆ, ನೋಡ್ತಾನೆ, ಭಾರಿ ಹತ್ರ ಇದೆ, ರೀಚಬಲ್ ಅಲ್ಲೇ ಇಲ್ಲ. ದೊಡ್ಡ ಟ್ಯಾಂಕ್ ಇದೆ, ಔಟ್ಲೆಟೇ ಇಲ್ಲ. ಏನು ಮಾಡಬೇಕಾಗ? ಒಂದನೇ ನೀರು ಸಿಗುತ್ತೆ, ತುಂಬಿದೆ, ಔಟ್ಲೆಟ್ ಇಲ್ಲೇ ಇದೆ. ಆದರೆ ಪರಮಾತ್ಮ ಮೇಲಿದ್ದರೂ ಕೂಡ ಭಕ್ತರಿಗೆ ಪ್ರಾಪ್ಯನಾಗ್ತಾನೆ. ರೀಚಬಲ್ ಅಂತ ಅರ್ಥ ಪ್ರಾಪ್ಯ ಶಬ್ದಕ್ಕೆ. ಆದರೆ ಅಯೋಗ್ಯರಿಗೆ ನಾಟ್ ರೀಚಬಲ್. ಯಾತಕ್ಕೆ? ಇವರೆಲ್ಲ ದುಷ್ಟರೆಲ್ಲ ಎಷ್ಟು ಪ್ರಯತ್ನ ಬಂತು. ಇವನೇನು ಮಾಡಿದ? ಹಿರಣ್ಯಕಶಿಪು ವೈಕುಂಠ ಲೋಕಕ್ಕೆ ಹೋದ, ಅಮುಕ್ತ ಸ್ಥಾನಕ್ಕೆ ಹೋದ, ದೇವರು ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಇವರು ಪ್ರಹ್ಲಾದ ಗಜೇಂದ್ರ ಇದ್ದಲ್ಲೇ ಕಾಣಿಸ್ತಾವೆ. ಆದ್ದರಿಂದ ಯೋಗ್ಯತೆ ಇದ್ದು ಅಪರೋಕ್ಷ ಜ್ಞಾನಿಗಳಾದವರಿಗೆ ಇದ್ದಲ್ಲೇ ಕಾಣಿಸ್ತಾನೆ. ನತ್ವೇತಿ ನಮಸ್ಕಾರ ಮಾಡಿ. ವಿಶೇಷಣ ಸಮುಚ್ಚಯ ಅಪಿ ಶಬ್ದ. ವಿಶೇಷಣ ಅಪಿ ಯಾತಕ್ಕೆ ಸೇರಿಸಿದ್ರು ಅಂದರೆ ಸಮಸ್ತ ಗುಣ ಸಂಪೂರ್ಣ ಅವೆಲ್ಲನೂ ದೇವರ ಒಟ್ಟಿಗೆ ಇದೆ ಅಂತ ಹೇಳೋದು. ಸಮುಚ್ಚಯ ಅಂದ್ರೇನು? ಕಂಜಂಕ್ಷನ್, ಜಾಯಿನ್ ಮಾಡೋದು. ಎಲ್ಲ ಗುಣಗಳು ಅವನಲ್ಲೇ ಇದೆ ಅಂತ ಹೇಳೋದಕ್ಕೋಸ್ಕರ ನತ್ವೇತಿ. ಶ್ರೀಮಂತ, ಬಲವಂತ ಅಂತ ಹೇಳಿದಾಗ ಸಂಪತ್ತೂ ಇದೆ, ಬಲನೂ ಇದೆ ಅಂತ ಹೇಳ್ತೀವಲ್ಲ ಹಾಗೆ. ವಿಶೇಷಣ ಸಮುಚ್ಚಯ. ವಿಶೇಷಣ ಅಂದರೆ ಅಬ್ಜೆಕ್ಟಿವ್ಸ್. ಅಬ್ಜೆಕ್ಟಿವ್ ಎಲ್ಲ ಒಟ್ಟಿಗೆ ದೇವರಲ್ಲಿದೆ. ಒಬ್ಬರಲ್ಲಿ ಒಂದೊಂದಿದ್ರೆ ಅಲ್ಲ. ಸಮಸ್ತ ಗುಣಪೂರ್ಣತ್ವನೂ ಇದೆ, ದೂರತ್ವನೂ ಇದೆ, ಜ್ಞೇಯತ್ವನೂ ಇದೆ, ಗಮ್ಯತ್ವನೂ ಇದೆ. ಅದಕ್ಕೋಸ್ಕರನೇ ಅಪಿ ಅಂತ ಹೇಳಿದರು. ಆಮೇಲೆ
ತೇನ ವಿಶಿಷ್ಟಸ್ಯೈವ ಜ್ಞೇಯತ್ವಲಾಭಾತ್ ವಿಶಿಷ್ಟಂ ಸ್ಕಂದೋಪಾಸ್ಯಂ ಶುದ್ಧಂ ಮುಮುಕ್ಷು ಜ್ಞೇಯಮಿತಿ ಪ್ರತ್ಯುಕ್ತಂ. ತೇನ ವಿಶಿಷ್ಟಸ್ಯೈವ ಜ್ಞೇಯತ್ವಬಲಾತ್ ವಿಶಿಷ್ಟಂ ಮಂದೋಪಾಸ್ಯಂ ಶುದ್ಧಂ ಮುಮುಕ್ಷು ಜ್ಞೇಯಮಿತಿ ಪ್ರತ್ಯುಕ್ತಂ. ಆಚಾರ್ಯ ಒಂದು ವಿಷಯ ಖಂಡನೆ ಕೂಡ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಅದ್ವೈತಲ್ಲಿ ಏನು ಹೇಳ್ತಾರೆ ಅಂದರೆ ಇದೆಲ್ಲ ಕೂಡ ವಿಶಿಷ್ಟ ಬ್ರಹ್ಮ ಬೇರೆ ಸಗುಣ, ನಿರ್ವಿಶೇಷ ಬ್ರಹ್ಮ ಬೇರೆ ನಿರ್ಗುಣ ಅಂತ ಎರಡು ಭಾಗ ಮಾಡ್ತಾರೆ. ಎರಡು ಭಾಗ ಇಲ್ಲ. ಯಾಕೆ? ಇವನೇ ಜ್ಞೇಯ, ಇವನೇ ಗಮ್ಯ, ಇವನೇ ಗುಣಪೂರ್ಣ, ಇವನೇ ದೋಷದೂರ ಅಂತ ಹೇಳಿದ್ರಿಂದ ಏನು ವಿಶಿಷ್ಟ ಶೈವ ಜ್ಞೇಯ ಲಾಭ ಸಗುಣ ಬ್ರಹ್ಮನನ್ನೇ ತಿಳಿಬೇಕು, ಗುಣಪೂರ್ಣ ಬ್ರಹ್ಮನ್ನೇ ತಿಳಿಬೇಕೇ ಹೊರತು ವಿಶಿಷ್ಟಂ ಮಂದೋಪಾಸ್ಯಂ ಸಗುಣ ಬ್ರಹ್ಮ ಮಂದರಿಗೆ ಸಿಗ್ತಾನೆ, ವಿಶಿಷ್ಟ ಶುದ್ಧಂ ಮುಕ್ಷು ಜ್ಞೇಯಂ ಮೂಕ್ಷಗಳು ಶುದ್ಧ ಬ್ರಹ್ಮನಾಗಬೇಕು ಅಂತ ಹೇಳ್ತಾರಲ್ಲ, ಸರಿಯಲ್ಲ. ಇತಿ ಪ್ರತ್ಯುಕ್ತಂ ಅಂದರೆ ನಿರಾಕೃತಂ. ಈ ವಾದವನ್ನು ಖಂಡನೆ ಮಾಡದಂತೆನೂ ಆಯಿತು. ಈ ರೀತಿ ಉಪೇಕ್ಷಣ ಆಚಾರ್ಯ ಹೇಳೋ ಮೂಲಕವಾಗಿ ನಿಸ್ಗುಣ ಬ್ರಹ್ಮ ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದಾರೆ ಅದು ಸರಿಯಲ್ಲ ಅಂತಲೂ ತಿಳಿಸಿದರು. ಮತ್ತು ಚಾ ಯಾತಕ್ಕು ಅಂದರೆ ಗುರುವಿಗೂ ಮುಂದೆ ಹೇಳ್ತಾರೆ ಅಂದರೆ ಗುರುಮಿಶ್ಚ ನತ್ವ, ಅಲ್ಲಿ ಅಪಿ ಅಲ್ಲಿಗೆ, ಚಾ ಇಲ್ಲಿಗೆ, ಗುರುಮಿಶ್ಚ ನತ್ವ ಗುರುಗಳಿಗೂ ನಮಸ್ಕಾರ. ಆಚಾರ್ಯ ಏಕವಚನ ದೇವರಿಗೆ ಹೇಳಿದರು, ದೇವಂ ಅಂತೇಳಿ. ಗುರುಗಳಿಗೆ ಗುರುವಿನ ಬಹುವಚನ ಹೇಳ್ಬಿಟ್ರು. ಹಿಂದೆ ಹೇಳಿದ್ರು ಗುರುಭ್ಯೋ ನಮಃ ಹರಿಹಿ ಓಂ, ಆ ಪದ್ಧತಿ ತೋರಿಸಿದ್ರು. ಗುರು ದೇವತಾರತಿ ಸಮುಚ್ಚಯೇ ಚ ಶಬ್ದ. ಇಲ್ಲಿ ಚಾ ಶಬ್ದಕ್ಕೇನು ಗುರು ನಮಸ್ಕಾರ ಮಾಡಬೇಕು, ದೇವತಾ ನಮಸ್ಕಾರ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಚ ಅಂತ ಹಾಕಿದ್ದಾರೆ. ಅಪಿ ಚ ಯದ್ವಾ ಯದ್ವಾ ಎತ್ತು ವಾದಿ ಏನದು ತಪ್ಪೋಗ್ಬಿಟ್ಟೆ. ಯದ್ವಾ ಟೀಕಾರೀತ್ಯ ಇರ್ಬೇಕು, ಟೀಕಾರೀತ್ಯಾಗಿದೆ. ಯದ್ವಾ ಟೀಕಾರೀತ್ಯ ಟೀಕಾರೀತ್ಯ ಗುರುದೇವತಾ ಭೇದೆ ಅರುಚಿ ಸೂಚಕೋ ಅಪಿ ಶಬ್ದ. ಅಪಿ ಶಬ್ದನ ಅಲ್ಲಿ ಹೇಳಿದ್ರಲ್ಲ, ಇಲ್ಲಿ ಸೇರಿಸ್ಕೊಳ್ಳೋಕ್ಕೂ ಬರುತ್ತೆ. ಹೇಗೆ? ಗುರುದೇವತಾ ಭೇದೆ, ಉಳಿದವರಿಗೆಲ್ಲ ಗುರುಗಳು ಬೇರೆ, ದೇವರು ಬೇರೆ. ಆಚಾರ್ಯರು ರುದ್ರಾದೇವತೆಗಳು ಗುರುಗಳು, ದೇವರು ಮತ್ತೆ ಎಲ್ಲರಿಗೂ ಕಾಮನ್. ಗುರುಗಳು ಚೇಂಜ್ ಆಗ್ತಾರೆ. ಕೋರ್ಸ್ ಒಂದೇ, ಇನ್ಸ್ಟಿಟ್ಯೂಷನ್ ಬೇರೆ ಆಗ್ಬೋದು. ಕೋರ್ಸ್ ಒಂದೇ, ಯಾವ ಕಾಲೇಜಲ್ಲಿ ನೆಕ್ಸ್ಟ್ ಕೇಳ್ತಾರೆ. ಒಂದೇ ಕಡೆ ಇದ್ದಾಗ ಯಾವುದಂತ ಕೇಳೋದಿಲ್ಲ. ಆದ್ದರಿಂದ ದೇವರು ಎಲ್ಲರಿಗೂ ಒಬ್ಬನೇ ಆದ್ದರಿಂದಾಗಿಯೇ ದೇವಂ ಏಕವಚನ ಬಂತು. ಇನ್ನು ಗುರುಗಳೇನಾಗಿದ್ದಾರೆ ಅಂತ ಕೇಳಿದರೆ ನಮಗೆಲ್ಲ ಗುರುಗಳು ಬೇರೆ, ದೇವರು ಬೇರೆ. ಆದರೆ ಆಚಾರ್ಯರಿಗೆ ಗುರುವೇ ದೇವರು, ದೇವರೇ ಗುರು. ವೇದವ್ಯಾಸರಂತಾನೆ ಪಾಠ ತಿಳಿಯೋದು ವೇದವ್ಯಾಸರನ್ನೇ. ಆದ್ದರಿಂದ ಗುರು ನನಗೆ ದೇವತೆಯವನು ದೇವರು ಅವನೇ, ಗುರುವೂ ಅವನೇ ಅಂಥೇಳಿ ಅರುಚಿ ಗುರುದೇವತಾ ಭೇದೆ ಅರುಚಿ. ನಮಗೆ ಗುರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಅರುಚಿ ಅಂದರೆ ರುಚಿ ಅಂದರೆ ಅಪೇಕ್ಷೆ, ಅರುಚಿ ಅಂದರೆ ಇಷ್ಟ ಪ್ರಶ್ನೆನೇ ನಮಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಭಿಶಬ್ದ ಹೇಳಿದ್ದಾರೆ. ಮಿಕ್ಕವರಿಗೆಲ್ಲ ದೇವರು ಬೇರೆ, ಗುರುಗಳು ಬೇರೆ. ಹೌದೌದು. ಆದರೆ ಗುರುಗಳಲ್ಲಿ ಅಂತ ಅನುಗ್ರಹ ಮಾಡೋ ದೇವರಾದರೂ ಕೂಡ ಆಚಾರ್ಯ ಡೈರೆಕ್ಟಾಗಿ ಹೇಳ್ತಾರೆ, ಹುಡುಗರಿಗೆ ಡೈರೆಕ್ಟಾಗಿ ಹೇಳೋದಿಲ್ಲ. ಅವ್ರು ಯಾರ ಮೂಲಕ ಹೇಳಿಸ್ತಾರೆ? ವಾಯುದೇವರ ಮೂಲಕನೇ ಆಗಬೇಕು. ಗುರುತ್ವಾದ್ ಬಹುವಚನ. ಅಲ್ಲಿ ನಮಗೆ ಹೇಳಬೇಕ, ಅಷ್ಟ ದೊಡ್ಡ ಇಷ್ಟಿದೆ ಗುರುಗಳು ನಮಗೆ. ಅವರಿಗೇನಿದೆ ಒಬ್ಬರೇ, ಅದು ದೇವರೇ ಗುರುಗಳು. ಆದರೆ ಉಳಿದವರಿಗೆಲ್ಲ ಗುರುಗಳು, ಇವರಿಗೆಲ್ಲ ಡೈರೆಕ್ಟ್ ಗುರುಗಳು ಆಚಾರ್ಯರು. ಯಾರಿಗೆ ಗುರು ಅವರಿಗೆಲ್ಲ ಕೂಡ ಇಂದ್ರ ದೇವತೆಗಳೇ ಅವ್ರ ಮೂಲಕ ಹೋಗ್ಬೇಕು. ಮತ್ತೆ ಅವ್ರ ಮೇಲವ್ರನ್ನ ಯಾರು ಬಿಡಾಗಿಲ್ಲ. ಪರಿ ಬರ್ತಾ ಏನಾಗುತ್ತೆ, ಇಲ್ಲಿಗೆ ದೊಡ್ಡ ಲಾಂಗ್ ಪ್ರೋಸೆಸ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಗುರುತ್ವಾದ್ ಬಹುವಚನ. ಗುರುಗಳನ್ನ ಗುರುತ್ವ ಹೇಳೋದಕ್ಕೋಸ್ಕರ ಬಹುವಚನ, ಗುರುತ್ವ ಬಹುವಚನ. ಗುರುಗಳಿಗೆ ಬಗ್ಗೆ ಬಹುವಚನ ಉಪಯೋಗಿಸಿದ್ರು. ಯಾತಕ್ಕೆ ಅಂತ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಉಳಿದವರಿಗೆಲ್ಲ ಕೂಡ ಅನೇಕ ಗುರುಗಳಿರ್ತಾರೆ, ಅದಕ್ಕೆ ಗುರುಗಳು ಅಂತ ಹೇಳೋದು. ದೇವರು ಒಬ್ಬನೇ ಅಂತ ಹೇಳೋದು. ಆದರೆ ಆಚಾರ್ಯರಿಗೆ ಮಾತ್ರ ಒಬ್ಬನೇ ಗುರು. ಅದು ಬಹುವಚನ ಯಾತಕ್ಕೆ ಹೇಳಬೇಕು ಅಂದರೆ ಹೈಗ್ರೀವ ರೂಪ, ವೇದವ್ಯಾಸ ರೂಪ, ಅನೇಕ ರೂಪ ಬಹುತ್ವಾಪೇಕ್ಷೆ ಹೇಳಿದ್ದಾರೆ. ಅಷ್ಟು ರೂಪದ ಹತ್ರ ಓದಿದ್ದೇವೆ ಅಂತ ಅರ್ಥ. ಇದು ವಿಶೇಷ ಅಂಶ. ಹೌದು, ಮುಖ್ಯ ಗುರುಗಳವರೇ. ಉಕ್ತಂಚ ಗೀತಾ, ಅದರ ಸ್ತ್ರೀ ರುಜುಗಳಿಗೆ ಆಗಲ್ಲ. ಸ್ತ್ರೀ ರುಜುಗಳಿಗೆ ಅವ್ರ ಪತಿ ಬ್ರಹ್ಮವಾಯುಗಳ ಮೂಲಕ ಸರಸ್ವತಿ ಮಾರಿತೇರು ಹೋಗ್ಬೇಕು. ಅಲ್ಲೇ ಒಂದು ಡೌನ್ ಆಯ್ತು ಆಗಲೇ. ಅರ್ಥ ಆಯ್ತಾ? ಅವರು ಬಿಟ್ಟು ಹೋಗಾಗಿಲ್ಲ, ರುಜುಗಳೇ ಆದರೂ ಕೂಡ. ಗೊತ್ತಾಯ್ತಾ? ಪುರುಷ ರುಜುಗಳಿಗೆ ಮಾತ್ರ ಡೈರೆಕ್ಟ್ ಲಕ್ಷ್ಮೀನಾರಾಯಣರು, ಉಳಿದವರಿಗೆಲ್ಲ ಮಾಡದೇ ಬೇಕೇ ಬೇಕು ವಾಯುದೇವ. ಬ್ರಹ್ಮವಾಯುಗಳು ಇಲ್ಲದ ಹೋದರೆ ಬುದ್ಧಿ ಯಾರು ಹೋಗಕ್ಕೆ ಬರೋದಿಲ್ಲ. ಉಕ್ತಂಚ ಗೀತಾ ಭಾಷ್ಯ ವ್ಯಾಖ್ಯಾನೆ ಬಹುವಚನಂ ಗೌರವಾದೇವೇತಿ. ರಾಯರು ಎಷ್ಟು ಚಿಂತನೆ ಮಾಡೋ ಕ್ರಮ ಹೇಳ್ಕೊಡ್ತಾರೆ ಅಂದರೆ ಅವ್ರು ಹೇಳಿಬಿಟ್ರೆ ಸಾಕು ನಮಗೆ. ಆದರೆ ಗೀತಾ ಭಾಷ್ಯ ವ್ಯಾಖ್ಯಾನದಲ್ಲಿ ಬಹುವಚನಂ ಗೌರವಾದೇವ ಅಂತ ಹೇಳಿದ್ದಾರೆ ಟೀಕಾರಾಯರು. ಆದ್ದರಿಂದ ಹರಿ ತಿಳ್ಕೋಬೇಕು. ಸ್ವಂತ ಹೇಳಿದ್ದೇವೆ ಅಂದರೆ ಬೆಲೆ ಬರೋದಿಲ್ಲ. ಆದ್ದರಿಂದ ಅಥಾರಿಟಿ ಕೊಟ್ಟು ಹೇಳಬೇಕು ಯಾವಾಗ. ಗೊತ್ತಾಯ್ತು? ನಾವು ಹೇಳಿ ಇನ್ಯಾರ ಅಥಾರಿಟಿ ಅಂತ ಪ್ರೀತಿ ತೋರಿಸ್ಬಾರ್ದು. ಮತ್ತೆ ಅಥಾರಿಟಿ ಕೊಟ್ಟಷ್ಟು ಅವ್ರ ಪೂಜ್ಯತ್ವ ಏನಾಗುತ್ತೆ, ಹೆಚ್ಚಾಗುತ್ತೆ. ನಮ್ಮನ್ನೇ ಪ್ರಶ್ನೆ ಮಾಡ್ತೀಯ, ಆಧಾರ ಕೇಳ್ತೀಯ ಅಂತ ಕೇಳಿದರೆ ತಪ್ಪು.
ಬಹುವಚನಂ ಗೌರವಾದೇವೇತಿ ತಮೇವ ಶಾಸ್ತ್ರ ಪ್ರಭವವಿತ್ಯಾದಿಭಿ ಬಹುಭಿ ಪ್ರಕಾರೈ ಯದ್ಗುರುತ್ವೋಪಪಾದಕಂ ತೇನ ಗುರುಂಶ್ಚ ಇತಿ ಬಹುವಚನಾಂತಂ ಪದಂ ವಿವೃತಮಿತಿ ಸುಧಾಶಯಂ ವಾ ಅಥವಾ ತಮೇವ ತಮೇವ ಯಾವುದದು ಅನುವ್ಯಾಖ್ಯಾನ ತವೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಕರೋಮ್ಯನ್ಮಪಿ ಚಾಹಮೇವ ಅಂತ ಹೇಳಿದ್ದಾರೆ. ಅಲ್ಲೇ ಹೇಳಿದ್ದಾರೆ. ಈ ಮಾತೇನೋ ಹೇಳಿಬಿಟ್ಟಿದ್ದೀವಿ ಈಗ. ಆದರೆ ಅದಕ್ಕೇನು ಆಧಾರ? ಆಚಾರ್ಯರಿಗೆ ದೇವರೇ ಗುರು, ಗುರುವೇ ದೇವರು ಅಂತ ಹೇಳಿದ್ರಲ್ಲ ಆಚಾರ್ಯ ಮಾತ್ರ. ಅದು ಹೇಗೆ ಅಂದರೆ ಅನುವ್ಯಾಖ್ಯಾನ ಹೇಳಿದ್ದಾರೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ, ನಾರಾಯಣನೇ ವೇದವ್ಯಾಸರು, ಆದ್ದರಿಂದ ಅವರಿಗೇ ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾ, ನನ್ನ ಗುರುಗಳು ಬೇರೆ ಅಲ್ಲ ದೇವರು ಬೇರೆ ಅಂತ ಹೇಳಿರೋದ್ರಿಂದ ಶಾಸ್ತ್ರ ಪ್ರಭವಂ ತಮೇವ ಶಾಸ್ತ್ರ ಪ್ರಭವಂ ಅದಿಷ್ಟು ನೋಡ್ರಿಕಮ ಅನುವ್ಯಾಖ್ಯಾನ ಇತ್ಯಾದಿಭಿ ಬಹುಭಿ ಪ್ರಕಾರೈ ಇದೇ ಮೊದಲಾದಂಥ ಅನೇಕ ಪ್ರಕಾರಗಳಿಂದ ಯದ್ ಗುರುತ್ವ ಉಪಪಾದನಂ ತೇನ ದೇವರೇ ಗುರು ಎಂಬುದು ತಿಳಿಸಿಕೊಟ್ಟಿರೋದ್ರಿಂದ ತೇನ ಗುರುಶ್ಚೈತಿ ಬಹುವಚನಾಂತಂ ಪದಂ ವಿವೃತವಿತಿ ಸುಧಾಶಯಂ ವಾ, ಆದ್ದರಿಂದಲೇ ಬಹುವಚನಾಂತವಾದ ಪದಕ್ಕೆ ಅರ್ಥವನ್ನು ತಿಳಿಸಿ ಹೇಳಿದ್ದಾರೆ ಅಂತ ಅರ್ಥ. ಹೌದು, ಗುರು ನಮ್ಮ ಬಹುವಚನನೇ. ಗುರುನ್ ಇರ್ಬೇಕಾಯ್ತು, ಗುರುನ್ ಏಕವಚನ, ಗುರುನ್ ಬಹುವಚನ. ಸೊ ಬಹುವಚನ ಹೇಳಿದ್ರಿಂದ ಅದು ಉಳಿದವರಿಗೆಲ್ಲ ತಿಳಿಸೋದು ಬೇಕು. ಇವಾಗೆಲ್ಲ ಗುರುಗಳು ಬಹಳ ಬೇಕು ಅಂತ ಒಂದು ಕಾನ್ಸೆಪ್ಟ್. ಆಚಾರ್ಯ ಬಹುರೂಪದ ದೇವರು ಉಪದೇಶ ಮಾಡಿದರೆ ಇನ್ನೊಂದು ಅಷ್ಟೇ. ಮತ್ತೆ ಗುರುಗಳನ್ನು ಸಾಮಾನ್ಯವಾಗಿ ಗೌರವದಿಂದ ಕಾಣಬೇಕು, ಯಾಕೆ ಹೆಚ್ಚನ ಇರೋದ್ರಿಂದ ಬರ್ತದ್ದು ಸರಿ. ಎರಡನೇದಾಯ್ತು, ಒಂದೊಂದನೇ ಒಂದನೇ ಶ್ಲೋಕ ಎಷ್ಟು ಬಿಡಿಸಿ ಅರ್ಥ ಬರೀತಾ ಹೋಗ್ತಾರೆ, ಡಿಟೇಲ್ ಆಗಿ ಹೇಳ್ತಾರೆ. ಅತ್ರ ನಾರಾಯಣಮಿತಿ ಉಕ್ತಶ್ಚೈವ ಆನಂದ ಚಿದಾದಿ ಆತ್ಮಕ ದೇಹಮಿತಿ ಲಾಭ ದೇಹಸತ್ವೇ ದೋಷವರ್ಜಿತವಿತ್ಯಯುಕ್ತಂ ತದಸತ್ವೇ ಜ್ಞಾನಾದಿ ಗುಣೋದೀರ್ಣತ ನಯುಕ್ತ ಇತಿ ನಿರಸ್ತಂ. ಒಂದು ಪ್ರಶ್ನೆ ಉತ್ತರ ಇದನ್ನು ಕೊಟ್ಟಿದ್ದಾರೆ ಆಚಾರ್ಯರು. ನಾರಾಯಣಂ ಇತಿ ಉಕ್ತ್ಯಾ ಏವ, ನಾರಾಯಣ ಅಂತಕ್ಕಂಥ ಉಕ್ತಿಯಿಂದನೇ ಏನು ಮಾಡಿದ್ದಾರೆ ಆಚಾರ್ಯರು? ದೇವರಿಗೆ ದೇಹ ಇದೆ ಇಲ್ಲೋ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ. ದೇವರಿಗೆ ದೇಹ ಇದೆಯೋ ಇಲ್ವೋ? ದೇಹ ಇಲ್ಲ, ಅವನಿಗೆ ದೇಹ ಇಲ್ಲ, ನಮಗೆ ದೇಹ ಕೊಡ್ತಾರೆ ಪ್ರಶ್ನೆ. ದೇಹ ಇದೆ, ನಮಗೂ ದೇಹ ಇದೆ, ನಮ್ಮ ದೇಹಕ್ಕೆ ನಾಚೆ ಇದೆ, ಅವನಿಗೂ ನಾಚೆ ಇದೆ. ಇದೆ ಅಂದ್ರೆ ಒಂದು ಸಮಸ್ಯೆ, ಇಲ್ಲ ಅಂದ್ರೆ ಒಂದು ಸಮಸ್ಯೆ, ಗೊತ್ತಾಯ್ತಾ? ಇದೆ ಅಂದ್ರೆ ಒಂದು ಸಮಸ್ಯೆ ಇದೆ, ಇಲ್ಲ ಅಂದ್ರೆ ಸಮಸ್ಯೆ. ಅದಕ್ಕೇನು ಮಾಡಿದರು? ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾರಾಯಣಂ ಅಂತ ಹೇಳಿದ್ರು. ನಾರಾಯಣಂ ಅಂದ್ರೇನು? ಆನಂದ ಚಿದಾತ್ಮಕ, ಆನಂದ ಚಿತ್ತ, ಆನಂದ ಚಿತ್ ಆದಿ ಆತ್ಮಕ ದೇಹಂ ಇತಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಶುದ್ಧಾನಂದೋರು ಸಂವಿತ್ ದ್ವಿತಿಫಲ ಬಹುಲೌದಾರ್ಯ ವೀರ್ಯಾದಿ ದೇಹಂ. ದೇವರಿಗೆ ದೇಹ ಇದೆ ಅಂತ ಹೇಳಿ, ಆದ್ದರಿಂದ ನಮ್ಮ ಸೃಷ್ಟಿ ಮಾಡ್ತಾ ಇರೋ ಸರಿ ಹೋಯ್ತು. ಆದರೆ ನಾಚೆ ಬರಲಿ, ನಮ್ಮ ದೇಹಕ್ಕೆ ನಾಚೆ ಇರೋ, ದೇವರ ದೇಹಕ್ಕೆ ನಾಚೆ ಬರಲಿ ಅಂದರೆ ನಮ್ಮ ದೇಹ ಪ್ರಾಕೃತವಾದ್ರಿಂದ ನಾಚೆ ಇದೆ, ಆ ಥರ ದೇಹ ಅಪ್ರಾಕೃತವಾದ್ರಿಂದ ನಾಚೆ ಇಲ್ಲ. ಉತ್ತರ ಕೊಡಬೇಕು. ಉಳಿದ್ರೆ ಉತ್ತರ ಕೊಡೋಕೆ ಬರಲಿಲ್ಲ, ಆದ್ದರಿಂದ ದೇವರು ನಿರಾಕಾರ ಅಂತ ಹೇಳಿ ಸೃಷ್ಟಿಯಾಗಿ ಮಾಡ್ತಾನೆ, ಉತ್ತರ ಇಲ್ಲ. ಆ ಪ್ರಶ್ನೆಗೆ ಉತ್ತರ ಇವತ್ತೇನು ಟ್ರೈ ಮಾಡಿದ್ರು ಕೊಡಲಿಕ್ಕೆ, ಇನ್ನೊಂದು ಉತ್ತರ ಬಿಟ್ಟೆ ಹೋಗ್ಬಿಡ್ತಾನೆ. ದೇಹ ಒಪ್ಪಬೇಕು, ಇದು ಸೃಷ್ಟಿ ಮಾಡ್ಲಿಕ್ಕೆ ಸಾಮರ್ಥ್ಯ ಒಪ್ಪಕ್ಕೆ ಬರೋದಿಲ್ಲ. ದೇಹ ಒಪ್ಪಿದ ತಕ್ಷಣ ಅನಿತ್ಯತ್ವಾದಿ ದೋಷ ಬಂತು, ಅದಕ್ಕೆ ಹೇಳಿದ್ರು ಅಪ್ರಾಕೃತ. ಅಪ್ರಾಕೃತವಾದಾಗ ಏನು ಪ್ರಶ್ನೆ ಬರೋದಿಲ್ಲ? ನಾಶದ ಪ್ರಶ್ನೆ ಬರೋದಿಲ್ಲ. ಈ ಉತ್ತರ ಆಚಾರ್ಯರವರಿಗೆ ಯಾರಿಗೆ ಗೊತ್ತಿದ್ದಿಲ್ಲ ಅಂತ ಅದು ತಲೆ ಹಾಕೋತ ಹೊರಟುಬಿಟ್ಟಿದ್ರು. ಆಮೇಲೆ ಅದೇ ಕಂಟಿನ್ಯೂ ಆಗಿಬಿಡ್ತು. ಹೇಳೋರ ಸಂಖ್ಯೆ ಕಡಿಮೆ ಆದಾಗ ಕಡಿಮೆ ಆಯಿತು. ಹೇಳೋದಕ್ಕೆ ದೊಡ್ಡವರಿಗೆಲ್ಲ ಹೇಳೋ ಉದ್ದೇಶ ಇರಲಿಲ್ಲ. ಜೈತೀರ್ಥರು, ವ್ಯಾಸರಾಜರು, ವಾದಿರಾಜರು ಅಂಥವರೆಲ್ಲ ಆಚಾರ್ಯ ಸಿದ್ಧಾಂತ ಅನುಸರಿಸಿಬಿಟ್ಟು ಅಯೋಧ್ಯರಿಗೆ ಹೇಳಬಾರದು ಅಂತಲೇ ಬಿಟ್ಟಿದ್ದರಿಂದ ಪ್ರಚಾರ ಬರಲಿಲ್ಲ, ಬೇಕಿಲ್ಲ. ಆದರೆ ಇತ್ತೀಚೆಗೆ ಜ್ಞಾನಪೂರ್ವಕ ಬಿಟ್ಟಿದ್ದೇನೋ ಅಲ್ಲ, ಡೈವರ್ಟ್ ಆಗಿಬಿಟ್ಟಿರೋದು, ಗೊತ್ತಾಯ್ತಾ? ಅದಕ್ಕೆ ಅವ್ರು ಏನು ಮಾಡಿದರು? ಹೇಳೋದಕ್ಕೋಸ್ಕರ ಯಾವುದಾದ್ರು ಗ್ರಂಥಗಳನ್ನೆಲ್ಲ ಬರೆದು ಬಿಟ್ಟು ತಿಳಿಯೋ ವ್ಯವಸ್ಥೆ ಮಾಡಿಬಿಟ್ಟು ಹೇಳೋರಿಗೆ ಹೇಳಿದ್ರು, ಹುಡುಗರಿಗೆ ಗ್ರಂಥಗಳು ಬಟ್ಟರು, ಮೆಸೇಜ್ ಇಟ್ಬಿಟ್ರು. ಈಗ ಎರಡೂ ಇಲ್ಲ, ಗ್ರಂಥನೂ ಇಲ್ಲ, ಹೇಳೋದಿಲ್ಲ, ಬಿಟ್ಟು ಬಿಟ್ಟಿದೆ, ಗೊತ್ತಾಯ್ತಾ? ಅದು ನಮ್ಮ ಉದ್ದೇಶ ಯಾವ ರೀತಿ ಎಸ್ಕೇಪ್ ಆಗ್ಬೋದು ಅಂದ್ರೆ ಹೇಳೋರು, ಪ್ರಸಾರ ಮಾಡೋದನ್ನು ಬಿಟ್ಟವ್ರು ಏನಂತ ಹೇಳ್ಬೋದು? ಆಚಾರ್ಯ ಮಾಡಲಿಲ್ಲ, ಅವ್ರ ಸ್ವರೂಪ ಗೊತ್ತಿದ್ದು, ಪ್ರಶ್ನೆನೇ ಬರಲಿಲ್ಲ. ಉಳಿದವರು ಆಚಾರ ಸಿದ್ಧಾಂತ ಹೇಗೆ ಪ್ರಸಾರ ಮಾಡೋದಕ್ಕೆ ಅಷ್ಟೇ ಮಾಡಿದ್ರು, ಯೋಚನೆ ಮಾಡಿದ್ರು. ಇವತ್ತು ನಾವು ಅದೆಲ್ಲ ಯೋಚನೆ ಇಲ್ಲ. ಏನು ಮಾಡಿದ್ದೇವೆ ಈಗ? ಸುಮ್ಮನೆ ಕೂತ್ಕೊಂಡು ಬೈ ಚಾನ್ಸ್ ಹೇಳಿಕೆ ಅಚ್ಚಾಗಿತ್ತು, ಆ ಥರ ಆಯ್ತು ಅಷ್ಟೇ. ಮಾಡಬೇಕು ಅಂತ ಮಾಡಿದ್ದೆಲ್ಲ, ಆಕ್ಸಿಡೆಂಟಲ್ಲಿ ಬಿಟ್ಟಿರೋದೇ ಹೊರತು ಮಾಡೋ ಪ್ರಯತ್ನ ಮಾಡಲೇಬೇಕು. ಆದರೆ ತಲುಪೋದು ಯಾರಿಗೆ ತಲುಪುತ್ತೆ? ಯೋಗ್ಯರಿಗೆ ಮಾತ್ರ. ಇವತ್ತು ಎಷ್ಟೇ ನೀವು ಅನೌನ್ಸ್ ಮಾಡಿದ್ರು ಕೂಡ ಆಸಕ್ತಿ ಇಲ್ಲದವ್ರು ಉಪಯೋಗ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಆಸಕ್ತಿ ಇದ್ರೆ ಮಾತ್ರ ಉಪಯೋಗ ಮಾಡ್ಕೊತಾರೆ. ಆದ್ದರಿಂದ ನಾವು ಪ್ರೆಷರ್ ಹಾಕಬಾರ್ದು, ವಿಷಯ ಹೇಳಬೇಕು. ವಿಷಯ ಹೇಳಿದಾಗ ಬೇಕಾದ ತೊಗೊಂಡ್ಬಿಡ್ತಾರೆ. ಪ್ರೆಷರ್ ಹಾಕಿದರೆ ಅಡ್ವರ್ಟೈಸ್ ಮಾಡೋದಕ್ಕೆ ಯಾರು ಕೂಡ ಅಬ್ಜೆಕ್ಟ್ ಮಾಡೋದಿಲ್ಲ.
ಫೋರ್ಸ್ ಮಾಡಿದ್ರೆ ಅಬ್ಜೆಕ್ಟ್ ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಫೋರ್ಸ್ ಮಾಡ್ಬೇಕಾದ್ರೆ ಯಾರಿಗೆ ಫೋರ್ಸ್ ಮಾಡ್ಬೇಕು ನಾವು? ಮಕ್ಕಳಿಗೆ ಫೋರ್ಸ್ ಮಾಡ್ಬೇಕು. ಹೇಳಿದ್ದಾರೆ ಆಚಾರ್ಯ ಗೀತಾ ಮಕ್ಕಳಿಗೆ ಫೋರ್ಸ್ ಮಾಡಬೇಕು, ಶಿಷ್ಯರಿಗೆ ಫೋರ್ಸ್ ಮಾಡಬೇಕು, ಬೇರೆಯವ್ರಿಗೆ ಫೋರ್ಸ್ ಮಾಡಬಾರ್ದು. ಅರ್ಥ ಆಯ್ತಾ? ಬೇರೆಯವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಸಂಬಂಧಪಟ್ಟು ಅವರೇ ಕೇಳ್ತಾರೆ. ಆಫೀಸರು ಯಾರಿಗೆ ಮಾಡ್ಬೋದು ಇನ್ಸಿಸ್ಟ್ ಮಾಡ್ಬೋದು ನೀವು? ಅಲ್ಲಿ ಎಂಪ್ಲಾಯೀಸ್ ಬೇರೆ ಕಂಡವ್ರು ಮಾಡಿದ್ರೆ ಅದಕ್ಕೆ ನಾವು ಇವತ್ತು ಯಾರಿರ್ತಾರೆ ನಮ್ಮ ವ್ಯಾಪ್ತಿ ಮೀರಿ ಮಾಡಾಗಿಲ್ಲ. ಅದು ಗುರುಗಳ ವ್ಯಾಪ್ತಿ ದೊಡ್ಡದಾಯಿತು. ತಂದೆ ತಾಯಿಗಳ ವ್ಯಾಪ್ತಿ ಮಕ್ಕಳ ಮೇಲೆ ಬಂತು, ಮನೆ ಮೇಲೆ ಬಂತು. ಗುರುಗಳ ವ್ಯಾಪ್ತಿ ಸಮಾಜದ ಮೇಲೆ ಬಂತು. ಅವ್ರೇನು ಮಾಡಬೇಕಾಗ ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲರ ಮೇಲೆ ಇದೆ. ಪ್ರಿನ್ಸಿಪಲ್ ಎಲ್ಲ ಕ್ಲಾಸು ನೋಡಬೇಕು. ಅವನು ಆ ಕ್ಲಾಸಿನ ಟೀಚರು ಅದೊಂದು ನೋಡಿಕೊಂಡ್ರೆ ಸಾಕು. ಇವತ್ತು ಮನೆ ರೀತಿಯಲ್ಲಿ ಗುರುಗಳು ವರ್ಷಕ್ಕೆ ಬರೋದಿಲ್ಲ. ನೀವ್ಯಾಕೆ ಸುಮ್ಮನಿದ್ದೀರಿ ಅಂತ ಇವ್ರನ್ನ ಕೇಳಾಗಿಲ್ಲ ಅವ್ರು. ಯಾತಕ್ಕೆ? ನನ್ನ ವ್ಯಾಪ್ತಿ ಇರೋದೇ ಎಷ್ಟು, ಆದ್ದರಿಂದ ಮುಂದೆ ಹೋಗ್ತಾ ಇಲ್ಲ. ನಿಮ್ಮ ವ್ಯಾಪ್ತಿ ದೊಡ್ಡದಿದೆ ಆದ್ದರಿಂದ ಬಿಡಾಗಿಲ್ಲ. ಅದು ಯಾತಕ್ಕೆ ಹೇಳಿತ್ತು ಅಂತ ಜಗದ್ಗುರು ಅಂತ ಕರ್ಕೊಂಡು ತಿಳಿಬಿಡ್ಬೇಕಷ್ಟೇ. ಪ್ರಿನ್ಸಿಪಾಲ್ ಅಂತ ಕರ್ಕೊಂಡು ಒಂದೇ ಕ್ಲಾಸ್ ಕುತ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅತ್ರ ನಾರಾಯಣ ಮಿತ್ಯುಕ್ತೈವ. ಪ್ರಿನ್ಸಿಪಾಲ್ ಎಷ್ಟು ಜವಾಬ್ದಾರಿ ಇರುತ್ತೆ ಅಂದರೆ ಎಲ್ಲ ವಿಷಯ ತಿಳಿದು ಪ್ರಿನ್ಸಿಪಾಲ್ ಅಂತ ಯಾರು ಇರೋದಿಲ್ಲ. ಒಂದು ಸಬ್ಜೆಕ್ಟ್ ಪ್ರೊಫೆಸರ್ ಪ್ರಿನ್ಸಿಪಾಲ್ ಆಗಿರ್ತಾನೆ ಅಷ್ಟೇ. ಆದರೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಎಂಟೈರ್ ಕಾಲೇಜ್ ಮಾಡಬೇಕು ಅವನು. ಏನೋ ಸಬ್ಜೆಕ್ಟ್ ಅಲ್ಲ ಅಂತ ಬಿಡಾಗಿಲ್ಲ. ಸಬ್ಜೆಕ್ಟ್ ಅಲ್ಲದೆ ಹೋದ್ರೂ ಕೂಡ ಅವ್ನು ಯಾವ್ದಕ್ಕೆ ಎಲಿಜಿಬಿಲಿಟಿ ಇದೆ, ಅವನಿಗೆ ಕರ್ತವ್ಯ, ಕ್ಲಾಸ್ ಸರಿಯಾದ ತಗೋತಾ ಇದೆಲ್ಲ ನೋಡಲೇಬೇಕು. ಉಳಿದವರಿಗೆ ಅದು ಯಾವ್ದು ನಮ್ಮ ಕ್ಲಾಸ್ ನೋಡ್ಕೊಂಡು ಹೋದ್ರೆ ಸಾಕು. ಅದು ಗೃಹಸ್ಥರಿಗೂ ಯತಿಗಳಿರೋ ವ್ಯತ್ಯಾಸ ಗೊತ್ತಾಯ್ತಾ? ಅವ್ರು ಇವರಂತೆ ಇರ್ಲಕ್ಕೆ ಬರೋದಿಲ್ಲ. ಅವಿಷ್ಟು ಲಿಮಿಟೆಡ್ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಾಗಿಲ್ಲ. ಮ್ಯಾಥಮೆಟಿಕ್ಸ್ ಪ್ರಿನ್ಸಿಪಾಲ್ ಅವರು ಸಂಸ್ಕೃತ ಬೇಸ್ತಿದ್ದಾರೆ. ಏನು ಮಾಡಬೇಕು ಅವನ ಮೇಲೆ? ಅವ್ನು ಬೈದ್ರು ಅರ್ಥ ಆಗೋದಿಲ್ಲ ಇರಲ್ಲ. ಅದೇನು ಮಾಡಬೇಕು? ಕ್ಲಾಸ್ ಸರಿ ಅಥವಾ ಅದೆಲ್ಲ ಮಾಡಬೇಕು. ಸರಿ ಅಥವಾ ಅವೆಲ್ಲ ಹೇಳ್ಬೋದು. ಒಂದು ಪಾಠ ಮಾಡೋದು ಅವ್ರ ಜವಾಬ್ದಾರಿ. ಅದಕ್ಕೆ ಇದು ಮಾಡೋದು ನಿಯಂತ್ರಣ ಮಾಡೋದು ಇರೋ ಜವಾಬ್ದಾರಿ. ಅದೇ ರೀತಿಯೇ ಗುರುತ್ವಾಂತರ ಆಗಿರುತ್ತೆ. ಉದಾಹರಣೆ ನಮ್ಮಲ್ಲೇ ತಗೋಣ. ಅದು ಮಠ ಜರಿತಾರೆ ತಿಳ್ಕೋಣ. ಶಿಷ್ಟರನ್ನಷ್ಟೇ ಕಂಟ್ರೋಲ್ ಮಾಡೋದಲ್ಲ. ಆ ಶಿಷ್ಟರಲ್ಲಿ ಯಾರಿದ್ದಾರೆ? ಶ್ರೀಮಂತರಿದ್ದಾರೆ, ಅವರಿದ್ದಾರೆ, ಹೆಂಗಸರಿದ್ದಾರೆ, ಎಲ್ಲರಿಗೂ ಇದ್ದಾರೆ. ಎಲ್ಲರಿಗೂ ಏನು ಮಾಡಬೇಕು? ಅವರೀಗ ಕಾಮನ್ ಕೋಡ್ ಎಲ್ಲರೂ ಫಾಲೋ ಮಾಡಬೇಕು. ಕಾಲೇಜ್ ಕೋಡ್ ಇರುತ್ತೆ, ಪ್ರಿನ್ಸಿಪಲ್ ಇನ್ಸಿಸ್ಟ್ ಮಾಡ್ತಾರೆ. ಆದರೆ ಸಬ್ಜೆಕ್ಟ್ ಅವರವ್ರು ನೋಡ್ಕೊತಾರೆ. ಇಂಜಿನಿಯರ್ ಡಾಕ್ಟರ್ ಏನಾರಾಗಿರಲಿ, ನೀವು ಶಾಸ್ತ್ರ ತಿಳ್ಕೊಂಡು ಸ್ವಲ್ಪ ಶಾಸ್ತ್ರ ಬೇಸಿಕ್ ಶಾಸ್ತ್ರಜ್ಞಾನ ಇರಬೇಕು. ಅರ್ಥ ಆಯ್ತಾ? ಬೇಸಿಕ್ ಶಾಸ್ತ್ರಜ್ಞಾನ ಇದು ಕಂಪಲ್ಸರಿ. ಇಲ್ಲ ಹೋದ್ರೆ ಗುರುತ್ವ ಬಸಿದ್ರೆ ಅರ್ಥನೇ ಇಲ್ಲ. ಗುರುತ್ವ ಬರ್ಬೇಕಾದ್ರೆ ಏನಾಗಬೇಕಲ್ಲಿ? ಒಂದು ಸನ್ಮಾರ್ಗ ಪ್ರದರ್ಶಕತ್ವ ಅನ್ನೋ ಗುಣ ಇರಬೇಕು. ನೀವು ಪ್ರದರ್ಶನ ಮಾಡಲಿಲ್ಲ ಅಂದರೆ ಅದು ಗುರುತ್ವ ಬರಲೇ ಇಲ್ಲ. ಲಾಭ ಆದ್ದರಿಂದ ದೇಹ ಇದೆ. ದೋಷವರ್ಜಿತ ಮಿತಿ ಅಯುಕ್ತಂ. ಆದ್ದರಿಂದ ದೋಷಯುಕ್ತ ಮಿತಿ ಏನು ಹೇಳಿದ್ರು ಆಚಾರ್ಯರು? ಲಾಭ ದೇಹತ್ವಂತೆ ದೋಷವರ್ಜಿತಂ. ದೇಹ ಇದೆ ಅಂತ ಹೇಳಿದ ತಕ್ಷಣ ದೋಷವರ್ಜಿತ ಅಂತ ಏನು ಹೇಳ್ತೀರಿ? ದೇಹ ಇರೋದೇ ದೋಷ. ಫಸ್ಟ್ ದೇಹ ದೋಷವರ್ಜಿತಂ ಅಂತ ಹೇಳೋದು ದೇಹ ಇದೆ ಅನ್ನೋದು. ದೇಹ ಇದ್ಮೇಲೆ ಏನಾಯ್ತು? ಅಲ್ಲಿಗೆ ದೇಹ ನಾಶವಾಗುತ್ತೆ ಅಂತ ದೋಷ ಬಂತಲ್ಲ. ಅದಕ್ಕೇನು ಮಾಡ್ಬೇಕು? ನಾಶವಾಗದ ದೇಹ ಅಂತ ಹೇಳಿದ್ರೆ ದೋಷ ಹೊರಟು. ತದಸತ್ವೇ ಜ್ಞಾನಾದಿ ಗುಣೋದೀರ್ಣತಾನಯುಕ್ತ. ದೇಹದ ದೋಷ, ದೇಹದವರ ಜ್ಞಾನಾದಿಗಳು ಇಲ್ಲೇ ಇಲ್ಲ ಅಂತ ಆಯಿತು ಅಂತ ಕೇಳಿದ್ರೆ ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ. ನಾರಾಯಣ ಶಬ್ದದಲ್ಲಿ ಅರ್ಥ ಇದೆ. ಹೇಗಿದೆ ಅಂದರೆ ಕೊಟೇಶನ್ ಕೊಡ್ತಾರೆ. ದೇಹೋ ಎಮ್ಮೆ ಸದಾನಂದೋ ದೈವ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ. ಇದು ಕೊಟ್ಟಿರತಕ್ಕಂಥ ಕೊಟೇಶನ್. ದೇವರಿಗೆ ನಾರಾಯಣ ಅಂತ ಯಾಕೆ ಕರೀತಾರೆ ಅಂದರೆ ಅವನಿಗೆ ದೇಹ ಇದೆ, ಆನಂದಪೂರ್ಣ ದೇಹ ಇದೆ, ಪ್ರಕೃತಿ ದೇಹ ಇಲ್ಲ, ಅದಕ್ಕೆ ನಾರಾಯಣ ಅಂತ ಕರೀತಾರೆ. ಉತ್ತರ ಬಂದು ಈಗ ನಾರಾಯಣಂ ನಮಸ್ಕೃತ್ಯ ಅಂತ ಹೇಳಿದಾಗಲೇ ಇದೆಲ್ಲ ದೇಹ ಇದೆ ಅಂತ ಉತ್ತರನೂ ಬಂತು. ಆನಂದಪೂರ್ಣ ದೇಹ ಅಂತನೂ ಆಯಿತು, ಪ್ರಾಕೃತಿ ಅಲ್ಲ ಅಂತನೂ ಆಯಿತು. ಆದ್ದರಿಂದ ಆಚಾರ್ಯ ಅಷ್ಟೇ ಹೇಳಿದ್ದಾರೆ. ಎಷ್ಟು ಇಂಪಾರ್ಟೆಂಟ್. ನಾರಾಯಣ ಪದದಲ್ಲೇ ಅರ್ಥ ಇದೆ. ದೇಹೋ ಎಮ್ಮೆ ಸದಾನಂದೋ. ಏನ ಆಚಾರ್ಯ ಕೊಟ್ಟಿರೋ ಕೊಟೇಶನ್ ಇದು. ಎಲ್ಲಿದಂತಂದು ಇಲ್ಲಿ ಹೇಳಿಲ್ಲ, ನೋಡ್ಕೋಬೇಕು. ಇದು ದ್ವಿತೀಯ ಗೀತಾಭಾಷ್ಯೋಕ್ತ ಬ್ರಹ್ಮವಿವರ್ತ ಸ್ಮೃತಿ. ಗೀತಾಭಾಷ್ಯ 2ನೇ ಅಧ್ಯಾಯ ಬ್ರಹ್ಮವಿವರ್ತದ ವಾಕ್ಯ ಹೇಳಿದ್ದಾರೆ. ರಾಯರ ಬರವಣಿಗೆ ಒಂದು ವಿಶೇಷ ಅಂತ ಕೇಳಿದರೆ ಸಾಮಾನ್ಯವಾಗಿ ಅವರು ಕೊಟೇಶನ್ ಕೊಟ್ಟು ಎಲ್ಲಿದು ಅಂತ ಹೇಳ್ತಾರೆ. ಎಷ್ಟೋ ಸರಿ ಅಧ್ಯಾಯ ಸಮೇತ ಹೇಳಿಬಿಡ್ತಾರೆ. ಸಾಮಾನ್ಯವಾಗಿ ಅವ್ರ ಪದ್ಧತಿ. ಇದೊಂದು ರಾಯರ ಕೆಲವೆಲ್ಲ ಅವ್ರ ಸ್ಪೆಷಾಲಿಟಿ. ಈ ರೀತಿ ಐಡೆಂಟಿಫೈ ಮಾಡೋದು. ಇನ್ನೊಂದು ಬ್ರಹ್ಮಸೂತ್ರನ ಕೋಟ್ ಮಾಡಿಬಿಟ್ಟು ಗೀತಾರ್ಥ ಬರೀಬೇಕಾದ್ರೆ ಅದು ಲಿಂಕ್ ಮಾಡೋದು. ಅದು ಸ್ಪೆಷಾಲಿಟಿ. ಅವರು ಥ್ರೂಔಟ್ ಹಾಗೆ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಹಾಗೆ. ದೇಹೋ ಎಮ್ಮೆ ಸದಾನಂದೋ ನೈವ ಪ್ರಕೃತಿ ನಿರ್ಮಿತ ಮೇ ದೇಹ ಸದಾನಂದ. ಒಂದೇ ಒಂದಂ ಸದಾನಂದಂ. ಸದಾ ಆನಂದಪೂರ್ಣವಾದ ದೇಹ. ಪ್ರಕೃತಿ ನಿರ್ಮಿತ ನಾಯೇವ. ಪ್ರಕೃತಿ ನಿರ್ಮಿತವಾದದ್ದಲ್ವೇ ಅಲ್ಲ. ಪರಿಪೂರ್ಣಚ್ಚ ಸರ್ವತ್ರ. ಯಾರು ಮಡಿಯಿಂದ ಧಾವಳಿ ಆಗಿಬಿಟ್ರು. ಓತ್ ಬರೀ ಧಾವಳಿ ಇದು ಅದಲ್ಲ, ಮಡಿ ಬರುತ್ತೆ. ಅವಾಗ ಏನಾಯ್ತಾರೆ? ಸಮಾಧಾನ. ಗೊತ್ತಾಯ್ತಾ? ಯಾರು ನೀರು ಸಿಡಿಸಿದ್ರು ಬೈಲಕ್ಕೆ ಶುರು ಮಾಡಿದ್ರೆ ನಾನು ಮಡಿಲೇ ಇದ್ದೆ. ಸರಿ ಅಂತ
ಅಥವಾ ಮಡಿಲೇ ಇದ್ದೆ ಆ ನೀರಾದ್ರೂ ಕೂಡ ಮೈಲಿಗೆ ಮಾಡೋ ನೀರಲ್ಲ. ಎಂಥ ನೀರದ ಮಡಿ ದೇಹ, ದೇವ್ರದ್ದು ಎಂಥ ದೇಹ ಅದು ಮಡಿ ದೇಹ. ಆದ್ದರಿಂದ ಮಡಿ ಹೇಗಾಯ್ತು ಅಂದರೆ ಸದಾನಂದ ಪೂರ್ಣ. ಇಲ್ಲಿ ನೂಲು ಬೇರೆ ಆಯಿತು, ಹತ್ತಿ ಅಲ್ಲ. ಹತ್ತಿದಾದ್ರೆ ಮೈಲಿಗೆ ಆಗ್ತಿತ್ತು, ಹತ್ತಿ ಅಲ್ಲ ಆದ್ರಿಂದ ಏನಾಗಲಿಲ್ಲ. ನಮ್ಮಲ್ಲೇ ಈಗ ಮೈಲಿಗೆ ಪದಾರ್ಥದಲ್ಲೇ ಬಡಿ ಪದಾರ್ಥ ಇದೆ ಒಂದು. ದೇವರಿಗೆ ಮಾತ್ರ ಮೈಲಿಗೆ ಕಾನ್ಸೆಪ್ಟೇ ಸಾವಿರ ಏನಾದ್ರು ಬಂದು ಹರಿಯೋ ಏನೋ ಆಗ್ಬೋದು, ಆದರೆ ದೇವರಿಗೆ ಏನಿಲ್ಲ, ದೇಹಕ್ಕೆ ಏನೇನೂ ಇಲ್ಲ ಅಂತ ದೋಷದ ಹೆಸರು ಕೂಡ ಇಲ್ಲ. ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋ ಸ್ನೇಹಂ. ನೀರು ಸಿಡಿಸು ಹೇಳಿದ್ರೆ ಎಳ್ನೀರು ಅಂತ ಹೇಳಿ ತೆಂಗೆ ಹೊಡೆದಿಟ್ಟಿದ್ರು, ನೀರಿದ್ರೆ ಮೈಲಿಗೆ ಅಲ್ಲದು. ತೆಂಗೆ ನಿಂಬೆಹಣ್ಣು ಹಿಂಡಿದ್ರು ಮೈಲಿಗೆ ಅಲ್ಲ, ಅದು ಏನು ನೀರಲ್ಲ. ಅದು ನಿಂಬೆಹಣ್ಣಿನ ರಸ ಏನಂತ ಕರೆಯೋದಿಲ್ಲ, ಅದನ್ನ ಹೆಚ್ಚಿಕೊಟ್ರು ಮೈಲಿಗೆಯವರು ಅಂತ ತಿಳ್ಕೊಬೇಡ. ಅದು ಏನಾದ್ರು ಅದು ನಿಂಬೆಹಣ್ಣು ಬೇರೆ ಇರುತ್ತೆ ಹೋಯ್ತು. ಮತ್ತೆ ಒರೆಸಿದ ನಿಂಬೆಹಣ್ಣು ಹೆಚ್ಚಿಕೊಟ್ರೆ ನಿಂಬೆಹಣ್ಣಿನ ರಸ ನೀರಲ್ಲ, ಅದರಿಂದ ಏನಲ್ಲ ಅದು ಮೈಲಿಗೆ ಅಲ್ಲ. ಅರ್ಥ ಆಯ್ತಾ? ಎಷ್ಟೋ ಜನ ತಪ್ಪು ಮಾಡ್ತಾರೆ, ವೇಳೆದೆಲೆ ಕೊಡ್ತಿರ್ತಾರೆ ರಕ್ಷಣೆನ, ಮಡಿಲಿ ಕೂತಿರ್ತಾರೆ. ಅವನು ಅಂಗಡಿದ ಹಾಗೆ ಇರುತ್ತೆ ನೀರದು, ತಂದಿಟ್ಟು ಬಿಡ್ತಾರೆ, ತೆಗೆದು ಬರೀ ನೀರು ತಿಳಿತಾ. ಅಥವಾ ಅಲ್ಲಿಡಿ ಅಂದ್ಬಿಟ್ರೆ ನಮ್ಮ ದೂರ ಮಾಡ್ತಾರೆ, ದೊಡ್ಡ ಗಲಾಟೆ ತಿಳಿತಾ. ಕಾಮನ್ ಸೆನ್ಸ್ ಬೇಡ, ಮೊದಲು ತಾವು ತೊಳಿಬೇಕು, ಫಸ್ಟ್ ತಾವು ತೊಳಿಬೇಕಾದ್ರೆ ತೊಳೆದು ಒರೆಸಿಡಬೇಕು. ಸರಿಯಾಗಿ ಒರೆಸೇ ಮಾಡಬಾರ್ದು, ಚೆನ್ನಾಗಿ ಒರೆಸೇ ಇಡಬೇಕು. ಇನ್ನು ಮಡಿ ಬರೋದೇ ಇಲ್ಲ. 190 ಕೇಸಲ್ಲಿ ಅಂಗಡಿ ನೀರೇ ಇರುತ್ತೆ. ಅದು ಎಷ್ಟು ಹೊಲಸು ನೀರು ಹೇಳೋದಕ್ಕೂ ಸಾಧ್ಯ ಇರೋದಿಲ್ಲ, ಅದು ಮಡಿ ಬರೋದಿಲ್ಲ. ಆಗ ಹೌದು ಬರುತ್ತೆ. ಕಚ್ಚಿ ಕುಡಿದ್ರೆ ಹೌದೌದು. ಯಾಕೆ ಹೌದು ಹೌದು ಯಾಕೆ ಅಂತ ಕೇಳಿದ್ರೆ ವೆರಿ ಸಿಂಪಲ್. ಅದು ಅವನು ನೋಡಿದ್ರಂತ ಕಥೆ ಮುಗೀತು. ಇವ್ರು ನೋಡಿದ್ರು ಕೂಡ ಯಾವಾಗ ಅದು ಎಕ್ಸ್ಪೋಸ್ ಆದ ತಕ್ಷಣ ವಿಷ ಆಗುತ್ತೆ, ಗಾಳಿಗೆ ಎಕ್ಸ್ಪೋಸ್ ಆಗಬಾರ್ದು. ಅರ್ಥ ಆಯ್ತಾ? ಇದಿರುತ್ತೆ, ಸೇಬು ಹಣ್ಣನ್ನು ಹೆಚ್ಚಿಟ್ಬಿಟ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಅದು ಕಪ್ಪಾಗುತ್ತೆ ನಮಗೆ. ಆದ್ರೆ ಅದೇ ಬಾಳೆಹಣ್ಣೆ ಅಲ್ಲೂ ಕಪ್ಪಾಗುತ್ತೆ, ನಮಗೆ ನೋಟಿಸ್ ಮಾಡಕ್ ಬರಲ್ಲ. ಇದರಲ್ಲಿ ಕೊಡ್ತಾರೆ. ಹೌದೌದು, ಅದಕ್ಕೆ ಗ್ಯಾಪ್ ಇರಬಾರ್ದು ಅಂತ ಒಡೆದ ತಕ್ಷಣ ಹಾಕ್ಬೇಕು, ತಡ ಮಾಡಬಾರ್ದು. ಅರ್ಥ ಆಯ್ತಾ? ತೆಂಗಿನಕಾಯಿ ಅದಕ್ಕೆ ತೆಂಗಿನಕಾಯಲ್ಲಿ ಏನಿಲ್ಲ, ನೀರು ಕುಡಿಯಲ್ವಲ್ಲ ನೀವೀಗ. ಎಳೆನೀರಿನ ನೀರಿ ಪ್ರಾಧಾನ್ಯ, ತೆಂಗಿನಕಾಯಿಯಲ್ಲಿ ಕೊಬ್ಬರಿ ಪ್ರಾಧಾನ್ಯ ಯಾವುದಕ್ಕೆ ನೋಡ್ಕೊಂಡು ಹೇಳೋದು. ಇಲ್ಲಿ ನೀರಿನ ಆಕ್ಚುಲಿ ತುಂಬಾ ಜನ ಗೊತ್ತಿರೋದಿಲ್ಲ. ದೇವ್ ಕಾಯಿ ನೀರು ಹೊಡೆದ ಮೇಲೆ ಹೊಡೆದ ತಕ್ಷಣ ಯಾರು ಕುಡಿಯೋ ಕೊಡುವಾಗ ದೇವ ಅದು ನೈವೇದ್ಯ ಇದಾಗೋದಿಲ್ಲ, ಹಾಗೆ ಇರಬೇಕದು. ಆಮೇಲೆ ಲೇಟ್ ಆಗುತ್ತೆ, ಉಪಯೋಗಿಸ್ಬಿಟ್ಟು ಬಿಡ್ತಾರೆ. ಲೇಟ್ ಆಯ್ತಲ್ಲ, ಲೇಟ್ ಆದ್ರೆ ಏನಂತಾರ ಅದನ್ನ ಮದ್ಯ. ಗೊತ್ತಾಯ್ತಾ? ದ್ರಾಕ್ಷಿ ಹೊಡಿಯಾದ್ರೆ ಏನಂತಾರ ಅದಕ್ಕೆ ಮದ್ಯ ಅಂತ. ಫ್ರೆಶ್ ಇದ್ರೆ ಮಾತ್ರ ಅದು ಇದಕ್ಕೆ ಬರೋದು. ಸ್ವಲ್ಪ ಇದಾದ ತಕ್ಷಣ ಅದ್ರ ಕ್ವಾಲಿಟಿ ಮದ್ಯ ಅಂದ್ರೆ ಏನು, ಮದ ಬರೆಸೋ ಕ್ವಾಲಿಟಿ ಬರುತ್ತೆ ಅಂತ. ಅದು ಎಕ್ಸಿಬಿಟ್ ಕ್ವಾಲಿಟಿ ಹೋಗ್ಬಿಡುತ್ತೆ, ನಿರೀಕ್ಷಿತ ಕ್ವಾಲಿಟಿ ಬರೋದಿಲ್ಲ. ಆದ್ರಿಂದ ಆಗಲೇ ಉಪಯೋಗಿಸೋದು. ಮಡಿ ತೆಂಗಿನ ಹೊಡೆದ ವಿಷಯ ಬರೋದಿಲ್ಲ, ಆದ್ರಿಂದ ಆ ನೀರನ್ನು ಹಾಗೆ ಚೆಲ್ಲಿ ಬಿಡ್ತಾರೆ. ಕುಡ್ಲಕ್ಕೆ ಕೊಡಬಾರ್ದು, ಇಟ್ಕೊಂಡು ಕುಡಿಬಾರ್ದು, ಟೈಮ್ ಆಗುತ್ತೆ. ಅದಕ್ಕೆ ಬಿಡ್ತೀವಿ. ಹಳ್ಳಿರಂತ ಕರೆಯೋದಲ್ಲಿ ಏನಂತಾರೆ ಅದನ್ನ, ಈಗ ಬರೀ ಕೊಬ್ಬರಿ ಅಷ್ಟು. ಸೊ ಆ ಪರ್ಪಸ್ ಬೇರೆ, ಈ ಪರ್ಪಸ್ ಬೇರೆ. ಹೇಳಿ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಎಳ್ನೀರು ಹಾಗೆ ಇದ್ರೆ ತಗೋಬಹುದು, ಇದು ಮಾಡಿದ್ರೆ ಹೋಯ್ತು. ನೀವು ಸುಮ್ಮನೆ ಹೇಳಕ್ ಬರಲ್ಲ. ಅದನ್ನ ಕೊಟ್ಬಿಟ್ಟು ಡಿಸ್ಪೋಸ್ ಆಫ್ ಮಾಡು, ಪಂಚಾಮೃತ ಕೇಸ್ ಬಂದು ಹೊರಟ್ರೆ ಪರವಾಗಿಲ್ಲ. ಅದಿಲ್ಲದೆ ಹೋದ್ರೆ ಇಟ್ಟುಕೊಂಡಕ್ಕೆ ಬರೋದಿಲ್ಲ. ಏನ ಏನಾಗುತ್ತೆ ಅದಕ್ಕೇನ್ ಮಾಡ್ಬೇಕು ಈಗ? ನೈವೇದ್ಯ ಮಾಡಬಾರ್ದು. ಅದಕ್ಕೆ ಸಿಂಪಲ್ ಅದು ಹೇಳಿಲ್ಲ. ಸಂಧ್ಯಾಕಾಲ ಮೀರಬಾರ್ದು, ಪಾದ ಪ್ರವಚನಕ್ಕೋಸ್ಕರ ಮೀರಿದ್ರೆ ದೋಷ ಇಲ್ಲ. ನೀವು ಯಾತಾಯಾಮ ಆಗಬಾರ್ದು, ಆದರೆ ಸುಮ್ಮನೆ ಯಾತಾಯಾಮ ಮಾಡಿದ್ರೆ ದೋಷ. ಯಾವುದಕ್ಕೋಸ್ಕರ ದೋಷ ಅಲ್ಲ, ಯಾವುದೋ ಕಾರಣ ಇದೆ, ಪಾದ ಪ್ರವಚನ ಆಧ್ಯಾತ್ಮಿಕ ಕಾರಣ ಇದೆ ಅಂದ್ರೆ ದೋಷ ಅಲ್ಲ. ಗೊತ್ತಾಯ್ತಾ? ವೆರಿ ಸಿಂಪಲ್. ಅದಕ್ಕೆ ನಮ್ಮ ಶಾಸ್ತ್ರ ಹೈಲಿ ಪ್ರಾಕ್ಟಿಕಬಲ್ ಅಂತ ಹೇಳಲಿಲ್ಲ. ಸಂಧ್ಯಾಕಾಲ ಕಾಲದಲ್ಲೇ ಮಾಡಬೇಕಾದ್ದು. ಇಷ್ಟಾದ್ರೂ ಪಾಠ ಪ್ರವಚನ ಮಾಡಿದಾಗ ಏನಿದೆ ಲೆಕ್ಕ, ಅದು ದೋಷ ಅಲ್ಲ. ಅದೇ ರೀತಿ ಯಾವ ಪರ್ಪಸ್ ಲೇಟ್ ಆಗಿದೆ ನೋಡ್ಬೇಕು. ಗೊತ್ತಾಯ್ತು? ಯಾವುದೋ ಟಿವಿ ನೋಡ್ತಾ ಲೇಟ್ ಮಾಡಿಕೊಂಡ್ರೆ ಹೋಯ್ತು, ದೋಷನೇ. ಅದು ಯಾವುದೋ ಒಂದು ಶಾಸ್ತ್ರದ ಜೊತೆಗೆ ಯಾರು ದೊಡ್ಡವರಿಗೆ ಕಾಯ್ತಾ ಇದ್ದಾರೆ, ದೋಷ ಇಲ್ಲ, ದೋಷ ಪ್ರಶ್ನೆ ಬರೋದಿಲ್ಲ. ಅತ್ರ ದೇಹೋ ಎಮ್ಮೆ ಸದಾನಂದೋ ನೈವ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋ ಸ್ನೇಹಂ. ಪ್ರಸಂಗ ಬಂದಿದ್ದು ಗೀತಾ ಭಾಷೆದೊಳಗೆ ಹೇಳಿದ್ದು ಅದನ್ನ ಅಲ್ಲ, ಇಲ್ಲಿ ಜಾಯಿನ್ ಮಾಡಿಬಿಟ್ರಲ್ಲ, ಇದು ಒರಿಜಿನಾಲಿಟಿ ಇದೆಲ್ಲ ಕೂಡ. ಈ ರೀತಿ ಮಾಡೋದ್ರಿಂದ ಅವರು ಮೆಕ್ಯಾನಿಕಲಿ ಬರೀತಾ ಇಲ್ಲ. ಈ ಅಪ್ಲಿಕೇಶನ್ನು ಸುಮ್ಮನೆ ಓದೋರಿಗೆ ಬರೋದಿಲ್ಲವಲ್ಲ, ಅದಕ್ಕೆ ಫುಲ್ ಗ್ರಿಪ್ ಇದ್ರೆ ಮಾತ್ರ ಸಾಧ್ಯ. ರಾಯರನ್ನು ತೋರಿಸಿದ್ರಿಂದ ಅದು ಮಹತ್ವ.
ಇತಿ ದ್ವಿತೀಯಾಧ್ಯಾಯ ಗೀತಾಭಾಷ್ಯೋಕ್ತ ಬ್ರಹ್ಮವಿವರ್ತ ಸ್ಮೃತೇ. ಎರಡನೇ ಅಧ್ಯಾಯ ಗೀತಾಭಾಷ್ಯ ಬ್ರಹ್ಮವಿವರ್ತ. ನೋಡ್ರಿ ಎಷ್ಟು ಅನುಕೂಲ ಆಯ್ತಾಗ. ಅದಕ್ಕೆ ಅವ್ರು ಹೇಳ್ತಾರೆ ಯಾತಕ್ಕೆ ಬರೀತಿದ್ದೇವೆ ಅಂದರೆ, ಯಾತಕ್ಕೆ ಬರೀತೇವೆ? ಶಿಷ್ಯ ಯಾಂತ್ರೇಯ, ಶಿಷ್ಯರಿಗೆ ಜ್ಞಾನ ಬರೆಯಕ್ಕೆ ಬರೀತೇವೆ, ಶಿಷ್ಯ ಉದ್ಯೋಗಗಳಂತ ಬರೀತೇವೆ. ನಮ್ಮ ಉಪಯೋಗ ತೋರಿಸ್ತಾ ಅವ್ರಿಗೆ ಉಪಯೋಗ ಆಗಬೇಕು ಬರೆದಿತ್ತು. ಥ್ರೋಟ್ ಮೇಂಟೈನ್ ಮಾಡೋದು ವೈಶಿಷ್ಟ್ಯ. ಸ್ಮೃತೇ ಗುಣೈ ಉದೀರ್ಣವಿತ್ಯಸ್ಯ ಗುಣೈ ಗುಣೋದೀರ್ಣ ದೇಹವಿತ್ಯರ್ಥ. ಬರೀ ಗುಣಗಳಿಂದ ಕೂಡಿದವನು ಅಂತ ಅಷ್ಟೇ ಅರ್ಥ ಅಲ್ಲ, ಗುಣಗಳಿಂದ ತುಂಬಿದ ದೇಹ ಹೊಂದಿದವನು ಅಂತ ಅರ್ಥ. ಪ್ರಶ್ನೆ ಉತ್ತರ ಬಂದಿದೆ. ಯದ್ವಾ ಆಹ ಚ ತನ್ಮಾತ್ರಮಿತ್ಯತ್ರ ಪಕ್ಷ್ಯಮಾಣ ದಿಶಾ ತಸ್ಯ ಗುಣೋದೀರ್ಣತಾ ಉಕ್ತೈವ ತದಭಿನ್ನ ದೇಹಸ್ಯಾವಿಲಾಭ ಅಧಿಕಂತು ಟೀಕಾಯಾಂ ಬೋಧ್ಯಂ. ಇಲ್ಲೂ ಕೂಡ ಆಹ ಚ ತನ್ಮಾತ್ರಂ ಅಂತ ಹೇಳ್ತಾರೆ ಬ್ರಹ್ಮಸೂತ್ರಗಳಲ್ಲೂ ಕೂಡ. ಅತ್ರ ಪಕ್ಷ್ಯಮಾಣ ದಿಶಾ ತನ್ಮಾತ್ರಂ ಗುಣಮಾತ್ರಂ. ದೇವದೇಹ ಏನದು? ಬರೀ ಗುಣನೇ ಆಗಿದೆ. ಗೊತ್ತಾಯ್ತಾ? ಬರೀ ಹಾಲಲ್ಲೇ ಮಾಡಿದ್ದೇವೆ ಅಂತ ಹೇಳೋದಿಲ್ಲ, ಅದು ನೀರು ಮಿಕ್ಸ್ ಮಾಡಿಲ್ಲ, ಹಾಲಲ್ಲೇ ಮಾಡಿದ್ದೇವೆ. ಲೈಫ್ ಜಾಸ್ತಿ ಆಯಿತು, ನೀರು ಹಾಕಿದ ತಕ್ಷಣ 3 ತಾಸು ಹೋಗ್ತಾ ಇದೆ. ದೇವರ ದೇಹ ಹೇಗಿದೆ ಅಂದರೆ ತನ್ಮಾತ್ರ ಜ್ಞಾನಾನಂದಾದಿ ಗುಣಮಾತ್ರ ಮಾತ್ರದಿಂದ ಇಲ್ಲೇ ಹೇಳ್ತಿರೋದ್ರಿಂದ ಗುಣೋದೀರ್ಣತಾ ಉಕ್ತೈವ. ಆ ಮಾತಿನಿಂದ ಪರಮಾತ್ಮ ಗುಣಪೂರ್ಣ ಅಂತ ಹೇಳಿರೋದ್ರಿಂದ ತದಭಿನ್ನ ದೇಹಸ್ಯಾಪಿ ಲಾಭ. ದೇವರಿಗೂ ದೇಹಕ್ಕೂ ಏನಿಲ್ಲ, ಭೇದ ಇಲ್ಲ. ನಮಗೂ ನಮ್ಮ ದೇಹಕ್ಕೆ ಏನಿದೆ? ಭೇದ ಇದೆ. ದೇಹ ಇದೆ, ವ್ಯಕ್ತಿ ಇಲ್ಲ ಅಂತ ಕರೀತಾರೆ. ಭೇದ ಇದ್ದಿದ್ರಿಂದ ತಾನೆ. ದೇಹಕ್ಕೂ ಅವನಿಗೂ ಭೇದ ಇದ್ದಿದ್ರೆ ಮೃತದೇಹ ನೋಡಿ ಏನಂತ ಕರಿಬೇಕಾಗಿತ್ತು? ವ್ಯಕ್ತಿ ಅಂತ ಕರಿಬೇಕು. ಅವರಿಲ್ಲ, ಈಗ ದೇಹ ಇದೆ ಅಂತ ಹೇಳ್ತಾರೆ. ದೇಹಕ್ಕೂ ಅವ್ರಿಗೇನು ಬಂತು? ಈಗ ಭೇದ ಇದೆ. ಮತ್ತೆ ದೇಹದಲ್ಲಿ ದೇಹ ವ್ಯಕ್ತಿಯಾಗಿದ್ದರೆ ದಾನ ಮಾಡಿದರೆ ವ್ಯಕ್ತಿನ ಕೊಲೆ ಆದ ಕೇಸ್ ಮರ್ಡರ್ ಕೇಸ್ ಆಗೋದು. ಮರ್ಡರ್ ಕೇಸ್ ಯಾತಕ್ಕಾಗಲಿಲ್ಲ? ಒಳಗೆ ಜೀವ ಇಲ್ಲ. ಸೊ ಜೀವ ಬೇರೆ, ದೇಹ ಬೇರೆ. ಜೀವ ಇಲ್ಲ, ದೇಹ ಇದೆ ಅಂದರೆ ಜೀವ ದೇಹ ಬೇರೆ ಆಗಲಿಲ್ಲ. ಸೊ ಜೀವ ಚೇತನ, ಜಡ ದೇಹ ಜಡ. ಸೊ ಜೀವ ಜಡ ಭೇದ ಬಂತು, ಪಂಚಭೇದದಲ್ಲಿ ಸೇರ್ಕೊಂಡು. ಅದು ಗೊತ್ತಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ಇಲ್ಲರೂ ಎಷ್ಟು ದೋಷ ಬರ್ತಿರ್ತಾರೆ. ನಾ ಜೀವ ಅದೊಂದು ಘಟ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ಮೊದಲೇ ಶ್ಲೋಕದ ಅರ್ಥ ಮುಗಿತೀನಿ. ಅಧಿಕಂತೂ ಟೀಕಾಯಾಂ ಬೋಧ್ಯಂ. ಸಂಬಂಧಪಟ್ಟ ಅನೇಕ ವಿಚಾರಗಳಿದೆ ಅನ್ನು ಕೂಡ ಅದನ್ನು ಟೀಕೆಯಲ್ಲಿ ನೋಡ್ಕೊಳ್ಳಿ. ಯಾತಕ ರೀತಿ ಬರೀತಾರೆ ಅದನ್ನೇ ಇನ್ನು ಸೇರಿಸ್ತಾ ಬಿಟ್ಟರೆ ಏನಾಗುತ್ತೆ ಅಂದರೆ ವಿಷಯ ಮುಂದಕ್ಕೆ ಹೋಗೋದಿತ್ತು. ಗೊತ್ತಾಯ್ತಾ? ಅದಕ್ಕೋಸ್ಕರ ಒಂದು ಸ್ಟೇಜಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ. ವಿಸ್ತರಸ್ಸು ಅನ್ಯತ್ರ ಆ ಪದ್ಧತಿ. ಆದರೆ ಅದು ಪ್ರಸಂಗ ಬೇರೆ ಆಗಬಾರ್ದು, ವಿಷಯ ಡೀಲಿಂಗ್ ಆಗಬಾರ್ದು ಅಂತ ಹಾಗೆ ಮಾಡ್ತಾರೆ. ಕೆಲಸ ಸುಮ್ಮನೆ ಬರ್ಕೋತ ಏನೋ ವಾಕ್ಯಾರ್ಥ ಏನೋ ಹೇಳೋಕೆ ಮುಖ್ಯ ವಿಷಯನೇ ಮಿಸ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಮುಖ್ಯ ವಿಷಯ ಯಾವುದೋ ಗಣೇಶನ ಉಪನ್ಯಾಸ ಕರೆಸಿತ್ತು. ವೇದಾಪರಿಷತ್ತು ಶುರು ಮಾಡಿದರು. 2 ತಾಸಾದ್ರೂ ವೇದಾಪರಿಷತ್ತು ಮುಗಿತಾರೆ. ಗಣೇಶನ ವಿಷಯ ಬರಲೇ ಇಲ್ಲ. ಅದು ವೇದಾಪರಿಷತ್ತು ಬೇಕು ನಮಗೆ. ಯಾಕೆ? ಗಣೇಶ ಲಿಂಕ್ ಕೊಡೋಕ್ಕೋಸ್ಕರ ಆಗಿದ್ದೇನೀಗ. ಬರೀ ಗಣೇಶ ಬರಲೇ ಇಲ್ಲ. ಬರೀ 2 ತಾಸು ಆದರೂ ಅರ್ಧ ಗಂಟೆ 2 ತಾಸು ಬರೋದು ಅದೇನಾಗ್ತಾರೆ ಅಪ್ರಸಕ್ತ. ಆ ದೃಷ್ಟಿಯಿಂದ ಮುಂದೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಬೇಕು. ನಾಳೆ ದಿವಸ ಮುಂದಿನ ಪಾಠ. ನಾಳೆ ಅಂದರೆ ಪಾಠ ರಾತ್ರಿ ಪಾಠ ಇರೋದಿಲ್ಲ, ನಾಡಿದ್ದು.